ಆರೋಗ್ಯವನ್ನ ಕಾಪಾಡ್ತಾ ಉದ್ಯೋಗದ ಅವಕಾಶವನ್ನ ಕೊಡ್ತಾ ಇವತ್ತು 2030ರಲ್ಲಿ ಇಡೀ ಭಾರತ ದೇಶದಲ್ಲೇ ನಂಬರ್ 1 ಸಂಸ್ಥೆ ಅದು ಒನ್ ಅಂಡ್ ಓನ್ಲಿ ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ಬಹಳ ಖುಷಿ ಆಗುತ್ತೆ ಈ ವಾತಾವರಣದಲ್ಲಿ ಇಂಥ ಒಂದು ಸಂಸ್ಥೆಯನ್ನ ಕೋಟ್ಯಾಂತರ ಜನರ ಬಾಳಿಗೆ ಬೆಳಕಾಗ್ಲಿಕ್ಕೆ ಹೊರಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಮೆಂಟರ್, ಕೋಚ್, ಲೈಫ್ ಡಿಸೈನರ್ ಅಂತ ಹೇಳ್ಬೋದು ಶ್ರೀಮಾನ್ ಶ್ರೀ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದೀವಿ. ತಾವೆಲ್ಲರೂ ಎದ್ದು ನಿಂತಿ ಒಂದು ಜೋಶ್ ಕೊಡೋ ಮುಖಾಂತರ MD ಅವರಿಗೆ ವೆಲ್ಕಮ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಯಾರ್ಯಾರು ಕಪ್ಪುಗಿದ್ದೀರಾ ಅವರೆಲ್ಲ ವೈಟ್ ಆಗ್ಬಿಡುತ್ತೆ. ಚಿಕ್ಕಮಂಗ್ಳೂರು ಬೆವರು ಹೆಂಗೆ ಅಂದ್ರೆ, ಚಿಕ್ಕಮಂಗ್ಳೂರು ಬೆವರಲ್ಲಿ ಎಷ್ಟು ಬೆವರು ಬರುತ್ತೆ ಅಷ್ಟು ವೈಟ್ ಆಗ್ತೀರಾ. ತುಂಬಾ ಜನ ಕೇಳ್ತಾರೆ ಸೀಕ್ರೆಟ್ ಏನು ಅಂತ, ವೈಟ್ ಇದೀರಲ್ಲ. ನಾನು ಹೇಳಿದ್ರು ನಾನು ಬೆವರು ಜಾಸ್ತಿ ಬರುತ್ತೆ ಅದಕ್ಕೆ ಅಂತ. ಸೊ ಹಾಗಾಗಿ ಇವತ್ತು ನೀವೆಲ್ಲರೂ ಯಾವ್ಯಾವುದು ಸೋಪ್ ಯೂಸ್ ಮಾಡ್ತಾರಲ್ಲ ಫೇರ್ ಆಗಕ್ಕೆ, ಏನು ಬೇಡ, ಈ ಬಿಸಿಲಲ್ಲಿ ಕೂತ್ಕೊಳ್ಳಿ ಆಟೋಮೆಟಿಕ್ ಆಗ್ಬಿಡ್ತೀರ. ಫಸ್ಟ್ ಆಫ್ ಆಲ್ ಏನಂದ್ರೆ, ನೀವೆಲ್ಲ ನೋಡಿರ್ಬೋದು ಗಾಂಧೀಜಿ ಜೊತೆಗೆ ನೆಹರು ಇದ್ರು. ಅದಾದ್ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಜೊತೆಗೆ ಲಾಲ್ ಕೃಷ್ಣ ಅಡ್ವಾಣಿ ಇದ್ರು. ಅದಾದ್ಮೇಲೆ ಕ್ರಿಕೆಟ್ ಅಲ್ಲಿ ಸಚಿನ್ ಜೊತೆಗೆ ಸೆಹ್ವಾಗ್ ಇದ್ರು ಓಪನಿಂಗ್ ಅಲ್ಲಿ. ಅದಾದ್ಮೇಲೆ ಮೋದಿಜಿಗೆ ಶಾ ಇದ್ರು. ಅಫ್ಸರ್ ಅಹಮದ್ಗೆ ಸಂತೋಷ್ ಇದ್ರು. ಏನ್ ವ್ಯತ್ಯಾಸ ಏನು ನೋಡ್ಕೊ ಬನ್ನಿ. ನೆಹರುಗೆ ಫುಲ್ ಕೂದಲು ಇತ್ತು, ಗಾಂಧೀಜಿಗೆ ಕೂದಲಿರ್ಲಿಲ್ಲ. ಕರೆಕ್ಟ್ ಅಲ್ಲ? ಅದಾದ್ಮೇಲೆ ಅಟಲ್ ಬಿಹಾರಿ ವಾಜಪೇಯಿಗೆ ಫುಲ್ ಕೂದಲು ಇತ್ತು, ಅಡ್ವಾಣಿ ಅವ್ರಿಗೆ ಇರ್ಲಿಲ್ಲ. ಕರೆಕ್ಟ್ ಅಲ್ಲ? ಅದಾದ್ಮೇಲೆ ಸಚಿನ್ಗೆ ಕೂದಲಿತ್ತು, ಸೆಹ್ವಾಗ್ಗೆ ಕೂದಲಿರ್ಲಿಲ್ಲ. ನರೇಂದ್ರ ಮೋದಿಗೆ ಕೂದಲಿದೆ, ಅಮಿತ್ ಶಾಗೆ ಕೂದಲಿಲ್ಲ. ಕರೆಕ್ಟ್ ಅಲ್ಲ? ಅಫ್ಸರ್ ಹಿಂದೂಸ್ತಾನಿಗೆ ಕೂದಲಿದೆ. ಏನ್ ಅನ್ಸತ್ತೆ ಅಂದ್ರೆ, ಕೂದಲಿರೋ ಜೊತೆಗೆ ಇರಲ್ಲ, ಅದು ಜೋಡಿ ಸೂಪರ್ ಹಿಟ್ ಆಗತ್ತೆ ಅಂತ. ಅವತ್ತಿಂದ ಈ ತನಕ ನಡ್ಕೊಂಡು ಬಂದಿರೋದೇನಂದ್ರೆ, ಯಾವಾಗ ಇದೆರಡು ಜೋಡಿ ಒಂದಾಗತ್ತೆ ರೆವಲ್ಯೂಷನ್ ಕ್ರಿಯೇಟ್ ಆಗತ್ತೆ ಅಂತ. ಕರೆಕ್ಟ್ ಅಲ್ಲ? ನೋಡಿ, ಇವತ್ತಿನ ರೆವಲ್ಯೂಷನ್ ನೋಡ್ತಾ ಇದೀವಿ. ಲಾಸ್ಟ್ ವೀಕ್ ಕ್ಯಾಪಿಂಗು, ಅದಾದ್ಮೇಲೆ ಚಾಂಪಿಯನ್ ಆಫ್ ದ ವೀಕ್. ಅಗೇನ್ ಇವತ್ತು ನನ್ಗೆ ಹೇಳ್ತಾ ಇದ್ರು ಒಂದು 60-70 ಜನ ಮೋಸ್ಟ್ಲಿ ಹಾಲೇ ಚಿಕ್ಕದಾಗ್ತಾ ಇದೆ ಇವತ್ತು, ಅಲ್ವಾ? ಅಂದ್ರೆ ಇದು RK ಟೀಮಿನ ಒಂದು ಪವರ್. ಏನಂದ್ರೆ 50 ಜನ ಕರೆದ್ರೆ 100 ಜನ ಬರ್ತಾರೆ. ಬೇರೆ ಕಡೆ ಎಲ್ಲ ಕಂಪನಿಯಲ್ಲಿ ಫುಲ್ ಊಟ ಬಿಡಿ ಬೆಂಕಿ ಪಟ್ನ ಕೊಡ್ತೀವಿ ಬರಪ್ಪ ಅಂದ್ರೂ ಬರಲ್ಲ. ಫುಲ್ ಊಟ ಬಿಡಿ ಬೆಂಕಿ ಪಟ್ನ ಕೊಡ್ತೀವಿ, ಬರಪ್ಪ ಲಾರಿ ಕೊಡ್ತೀವಿ, ಗಾಡಿ ಕೊಡ್ತೀವಿ ಅಂದ್ರೂ ಬರಲ್ಲ. ನಮ್ಮಲ್ಲಿ ಅವರೇ ದುಡ್ಡು ಹಾಕೊಂಡು ದೂರದಿಂದ 300-400 ಕಿಲೋಮೀಟರ್ ಬರ್ತಾರೆ. ಕಾರಣ ಏನಂದ್ರೆ, ಯಾವ ಲೀಡರ್ ಅಲ್ಲಿ ಸ್ಟ್ರೆಂತ್ ಇರುತ್ತೆ, ಒಂದು ವಿಷನರಿ ಲೀಡರ್ ಇರ್ತಾರೆ, ಆವಾಗ ಟೀಮು ವಿಷನರಿ ಆಗಿರುತ್ತೆ, ಸ್ಟ್ರೆಂತ್ ಇರುತ್ತೆ, ಆಕ್ಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ, ಜೋಶಲ್ಲಿ ಇರುತ್ತೆ. ಇವತ್ತು ಇದು ಲೀಡರ್ಶಿಪ್, ಪ್ಯೂರ್ಲಿ ಲೀಡರ್ಶಿಪ್ ಬಿಸ್ನೆಸ್ ಇದೆ. ಎಷ್ಟು ಒಬ್ಬ ಲೀಡ್ ಮಾಡುವಂತ ಒಬ್ಬ ನಾಯಕ, ಅವರೆಷ್ಟು ಆಕ್ಟಿವ್ ಆಗಿರ್ತಾರೆ, ಇಡೀ ಟೀಮು ಆಕ್ಟಿವ್ ಆಗಿರುತ್ತೆ. ಇವತ್ತು ಸಂತೋಷ್ ಸರ್ ಅವರು 24/7 365 ಡೇಸ್ ಅವ್ರ ಕಣದಲ್ಲೂ ವೀಸ್ತಾ ಇದೆ. ಮತ್ತೆ ನಿಮ್ ಬಗ್ಗೆ ಚಿಂತೆ ಇದೆ, ಏನಾದ್ರೂ ಮಾಡಿ ಇಷ್ಟು ಡೈಮಂಡ್ಗಳು ಕ್ರಿಯೇಟ್ ಮಾಡಬೇಕು. ಮನುಷ್ಯಂದು ಉದ್ದೇಶ ಚೆನ್ನಾಗಿದ್ರೆ ಜನಗಳು ಸಪೋರ್ಟ್ ಮಾಡ್ತಾರೆ, ಟೀಮ್ ಸಪೋರ್ಟ್ ಮಾಡ್ತಾರೆ, ಲೀಡರ್ಗಳು ಸಪೋರ್ಟ್ ಮಾಡ್ತಾರೆ. ಫಸ್ಟ್ ಟೈಮ್ 8 ವರ್ಷದಲ್ಲಿ ವಿ ಸ್ಟಾರ್ ಹಿಸ್ಟ್ರಿಯಲ್ಲಿ ನಾವು ಡೈಮಂಡ್ ಸೆಲೆಬ್ರೇಷನ್ ಯಾವತ್ತೂ ಒಂದು ಆನಿವರ್ಸರಿ ಮಾಡ್ತಾ ಇದೀವಿ. ಆದ್ರೆ ಫಸ್ಟ್ ಟೈಮ್ RK ಟೀಮ್ ಇಂದ ಪ್ರಿಯಾ ಕದಂ ಅವ್ರದ್ದು ಏನು ಡೈಮಂಡ್ ಆಗ್ತಾ ಇದೆ, ಜೂನ್ 10ನೇ ತಾರೀಕಿಗೆ 3,000 ಜನ ಮುಖದಲ್ಲಿ ಚಿಕ್ಕಮಗಳೂರು ಒಕ್ಕಲಿಗ ಗಂಡಿನ ಮಂಟಪದಲ್ಲಿ ಹೊಸ ನಮ್ಮ ಕಾರ್ಪೊರೇಟ್ ಆಫೀಸ್ ಚಿಕ್ಕಮಗಳೂರಲ್ಲಿ ತುಂಬಾ ಸಖತ್ತಾಗಿ ಬಂದಿದೆ. ತಾವೆಲ್ಲ ಅವತ್ತು ಉದ್ಘಾಟನೆಗೆ ಬರ್ತೀರಾ, MLAಗಳು ಮಿನಿಸ್ಟರ್ಗಳು ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ಸೇಮ್ ಡೇ ಮಿನಿಸ್ಟರ್ಗಳು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ. ಅವತ್ತು ಒನ್ ಆ್ಯಂಡ್ ಓನ್ಲಿ ಅವತ್ತು ಗ್ರ್ಯಾಂಡ್ ಎಂಟ್ರಿ ಇರುತ್ತೆ, ಬೇರೆ ಯಾರ್ದು ಎಂಟ್ರಿ ಇರಲ್ಲ. ಅವತ್ತು ಪ್ರಿಯಾ ಕದಂ ಮತ್ತೆ ರೋಷ ಪ್ರಿಯಾ ಕದಂ ಅವ್ರದ್ದು ಎಂಟ್ರಿ ಅವತ್ತು
ಪ್ಲಸ್ 51,000 ರೂಪಾಯಿ ದುಡ್ಡಿನ ಹಾರ. ಯೋಚನೆ ಮಾಡಿ, 12,40,000 ರೂಪಾಯಿ ಅವರಿಗೆ ಬೋನಸ್ ಇನ್ಕಮ್ ಬರುತ್ತೆ. ಮ್ಯಾಚಿಂಗ್ ಇನ್ಕಮ್ ಸೇರಿದ್ರೆ 13 ಲಕ್ಷ. 13 ಲಕ್ಷದಲ್ಲಿ ಪ್ರಿಯಾ ಕದಮ್ ಅವ್ರು ಏನು ತಗೋಬಹುದು? ಒಂದು ಆಕ್ಟಿವ್ ಹೋಂಡಾ ತಗೋಬಹುದು, ಒಂದು ಐಫೋನ್ ತಗೋಬಹುದು, ಒಂದು ಮ್ಯಾಕ್ ಬುಕ್ ತಗೋಬಹುದು, ಗೋಲ್ಡ್ ಮಾಡ್ಕೋಬಹುದು. ಬಾಡೂಟ ಯಾವುದು ಮರಿ, ಅದೇ ಯಾವ ಲೆಕ್ಕ? 1 ಲಕ್ಷದಲ್ಲಿ ಮುಗಿದು ಬಿಡುತ್ತೆ. ಒಳ್ಳೆ ಎಲ್ಲರೂ ಹಾಕ್ತಾರೆ ಆರ್ಕೆ ಟೀಮಿಗೆ ಅಂದ್ರೆ. ಸೊ ಎಲ್ಲಾ ಲೆಕ್ಕ ಹಾಕಿದ್ರು 3 ಲಕ್ಷದೊಳಗೆ ಮುಗಿತಾ ಇದೆ. ಆದ್ರೂ 10 ಲಕ್ಷದೊಳಗೆ ಪಾಕೆಟ್ ಒಳಗೆ ಉಳಿತಾ ಇದೆ. ಮರಿ ಊಟ ಹಾಕಿದ್ರು, ಆಪಲ್ ಮೊಬೈಲ್ ತಗೊಂಡ್ರು, ಲ್ಯಾಪ್ಟಾಪ್ ತಗೊಂಡ್ರು ತಗೊಂಡಿದ್ದಾರೆ. ಎಲ್ಲ ಇದು ಯಾವ್ದು ನಾನು ಹೇಳೋದು ಅಷ್ಟು. ಮತ್ತೆ ತಗೊಂಡ್ರು 10 ಲಕ್ಷ ಉಳಿಯತ್ತೆ. ಮತ್ತೆ 10 ಲಕ್ಷ ತಗೊಂಡು ಪಾಕೆಟ್ ಅಲ್ಲಿ ಇಟ್ಕೊಂಡಿರ್ತಾರೆ. ಟನ್ ಅಂತ ಮತ್ತೆ ಒಂದು ವಾರ ಬಂದಷ್ಟು ಮತ್ತೆ ದುಡ್ಡು ಬರುತ್ತೆ. ಪ್ರತಿ ಬುಧವಾರ. ಇದು ತಾಳಿದವನು ಬಾಳಿಯಾನು. ಇವ್ರ ಅಪ್ಲೈನ್ಗಳು 3-4 ಜನ ಬಿಟ್ಟು ಹೋದ್ರು. ಆ ಕಂಪ್ನಿ ಈ ಕಂಪ್ನಿ ಚೆನ್ನಾಗಿದೆ, ಕಂಪ್ನಿ ಕ್ಲೋಸ್ ಆಗ್ಬಿಡತ್ತೆ, ವಿಸ್ಟಾರ್ ಉಳಿಯಲ್ಲ ಜಾಸ್ತಿ ದಿನ, ಬಂದ್ಬಿಡಿ, ಅದು ಇದು ಎಲ್ಲಾ ರೀತಿಯಾದಂತ ತಂತ್ರ ಮಂತ್ರ ಎಲ್ಲ ಹಾಕಿದ್ರು ಯಶಸ್ವಿ ಆಗಿಲ್ಲ. ಅವರು ಒಂದೇ ಕಡೆ ನಿಂತ್ಕೊಳ್ಳಿದಕ್ಕೆ ಕಂಪನಿ ಇವತ್ತು 3,000 ಜನ ಸಮ್ಮುಖದಲ್ಲಿ ಅವರು ಡೈಮಂಡ್ ಶಿಪ್ ಅನ್ನು ಸೆಲೆಬ್ರೇಷನ್ ಮಾಡ್ತಾರೆ. ಯಾಕಂದ್ರೆ ಆ ಗೌರವ ಅವ್ರಿಗೆ ಸಲ್ಲಬೇಕು. ಆ ಗೌರವ ಇದು ಶೀಸ್ ಡಿಸರ್ವ್. MLM ಮಂಕೀಸ್, MLM ಜಂಕೀಸ್ ಅಂತ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂತ ಹೋಗ್ದವ್ರ ಗತಿ ಕೇರಳ ಫುಟ್ಪಾತ್ ಆಗಿದೆ. ಇವತ್ತು ಗಾಡಿ ಸೇಲ್ ಆಗಿದೆ, ಬಾಡಿ ಕರಗ್ಬಿಟ್ಟಿದೆ. ಇವತ್ತು ಯಾರು ಬೇಡ, ಕೂತ್ಕೊಳ್ಳಿ. ನಮ್ಮ ಚಿಕ್ಕಮಗಳೂರಲ್ಲೇ ಮೋಹನ್ ಅಂತ ಒಬ್ರು ನಮ್ಮ ಕಂಪನಿಯ ಫೌಂಡರ್, ಮೇನ್ ಫೌಂಡರ್ ಲೈನಲ್ಲಿ ಇದ್ರು. 8th ರ್ಯಾಂಕ್ ಕಂಪ್ಲೀಟ್ ಆಗಿ 9th ರ್ಯಾಂಕಲ್ಲಿ ಇದ್ರು. ಒಂದು 300 AD ಬೇಕಿತ್ತು. ಅವರಿಗೆ ಬ್ಯಾಂಕಲ್ಲಿ ಜಾಬ್ ಸಿಕ್ತು, HDFC ಬ್ಯಾಂಕಲ್ಲಿ 75,000 ರೂಪೀಸ್ ಸ್ಯಾಲ್ರಿ. ಸೊ ಆ ಟೈಮಲ್ಲಿ ಅವರು ಇಲ್ಲಿ ಕೆಲಸ ಮಾಡ್ತಾ ಬ್ಯಾಂಕ್ ಕಡೆ ಜಾಸ್ತಿ ವಾಲಿದ್ರು. ನಾನು ಅವ್ರಿಗೆ ಕರೆದಿ ಕೌನ್ಸಿಲಿಂಗ್ ಮಾಡಿದೆ. ನೋಡಿ, ICIC ಬ್ಯಾಂಕಲ್ಲಿ ಮಹಿ ಅವರಿದ್ರು. ನನ್ನ ಕೌನ್ಸಿಲಿಂಗ್ ಇಂದ ಅವ್ರು ಬ್ಯಾಂಕನ್ನೇ ರಿಸೈನ್ ಮಾಡಿದ್ರು. 1 lakh ಸ್ಯಾಲ್ರಿ ಇತ್ತು ಅವರಿಗೆ. ನೀವು 75,000ಗೆ ಖುಷಿ ಹಾಕ್ಬಿಟ್ಟು ಈ ಕಡೆ ಡೌನ್ ಕೆಲಸ ಕಡಿಮೆ ಮಾಡಿಬಿಟ್ಟು ಆ ಕಡೆ ವಾಲ್ತಾ ಇದ್ದಾರಲ್ಲ. ಅದಕ್ಕೆ ಒಬ್ರು ಉಪ್ಪು ಖಾರ ಹಾಕಕ್ಕೆ ಒಬ್ರು ಇಲ್ಲಿ ಕೆಲಸ ಮಾಡಿದವರು ಬಿಟ್ಟಿದ್ರು. ಅವ್ರು ನಿಲ್ಲಿಸ್ಕೊಂಡು ಕ್ಲೀನಾಗಿ ಮಾಡಿದ್ರು. ನಿಮ್ಮ ಫ್ಯೂಚರ್ ನೋಡ್ಕೊಳ್ಳಿ, ಅದೆಷ್ಟು ದಿನ ಬ್ಯಾಂಕ್ ಇಂಪಾರ್ಟೆಂಟ್ ನಿಮಗೆ, ಅದೆಷ್ಟು ದಿನ ಅದು ಇದು ಅಂತ ಸ್ವಲ್ಪ ಉಪ್ಪು ಖಾರ ಹಾಕಿದ್ರು. ಹಿತ್ತಾಳೆ ಕಿವಿಗಳು ಇರ್ತಾರಲ್ವಾ, ಅವ್ರೇನ್ ಮಾಡ್ತಾರೆ, ಬೇರೆಯವ್ರಿಗೆ ರಿಮೋಟ್ ಹಾಕ್ತಾರೆ. ಬೇರೆಯವ್ರು ಹೇಳ್ದಂಗೆ ಇವ್ರು ಕುಡಿಯೋದು. ಸ್ವಂತಿಗೆ ಯಾರು ಇಟ್ಕೊಂಡಿರ್ತಾರಲ್ಲ ಅವನೇ ಲೈಫಲ್ಲಿ ಸಾಧಿಸೋದು. ಆವಾಗ ಉಪ್ಪು ಖಾರ ಹಾಕಿದಕ್ಕೆ ಈ ವ್ಯಕ್ತಿ ಹೋದ, ಬ್ಯಾಂಕಿಗೆ ಜಾಸ್ತಿ ಕೊಟ್ಟ, ಸ್ಲೋಲಿ ಟೀಮ್ ಎಲ್ಲ ಕಳ್ಕೊಂಡ. ಆಯ್ತಾ, ಸ್ವಲ್ಪ ದುಡ್ಡು ಆಚೆ ಈಚೆ ಆಯ್ತು. ಅದಾದ್ಮೇಲೆ ಅಲ್ಲಿ ಕೆಲಸ ಮಾಡ್ತೀವಿ. ಸೊ ನಾನು ನೋಡಿದೆ, ಬಿಟ್ಟೆ. ನಾವು ಒಂದು ವ್ಯಕ್ತಿಗೆ ಎಷ್ಟೊತ್ತ ನಾವು ಹೇಳ್ಬೋದು, ಕೌನ್ಸಿಲಿಂಗ್ ಮಾಡೋ ಲೆವೆಲ್ಗೆ ಮಾಡ್ತೀವಿ. ತೀರಾ ಅತಿ ಬುದ್ಧಿವಂತರಿಗೆ ವರ್ತನೆ ಮಾಡಿದ್ರೆ ನಾವು ಬಿಟ್ಬಿಡ್ತೀವಿ, ಪ್ರಪಂಚ ನೋಡ್ಕೊಂಡು ಬಾರಪ್ಪ ಅಂತ. ಆಯಿತು, 1 ವರ್ಷ ಆಯಿತು, 2 ವರ್ಷ ಆಯಿತು. ಮೊನ್ನೆ ಅವರೇ ಫೋನ್ ಮಾಡಿದ್ರು, ನನ್ನ ಹತ್ರ ಬಂದರು, ಫೋನ್ ಮಾಡಿದ್ರು, ಸರ್ ಮತ್ತೆ ನಾನು ಮಾಡ್ಬೋದಾ? ನಿಮ್ಮ ಐಡಿ ಹಂಗೆ ಇದೆ, ಕಂಟಿನ್ಯೂ ಮಾಡ್ಬೋದು ಅಂದೆ. ಬಂದರು ನನ್ನ ಕ್ಯಾಬಿನಿಗೆ ಬಂದರೆ ನಾನು ಅವರೇ ಮೋಹನ ಅಂತ ನಾನೇ ದಿಗ್ಭ್ರಮೆ ಆಗ್ಬಿಟ್ಟೆ. ಎಷ್ಟು ಸ್ಮಾರ್ಟ್ ಆಗಿದ್ದ, ಕೂದಲು ಪೂರ್ತಿ ಉದುರೋಗಿದೆ, ಕಣ್ಣು ಇಷ್ಟು ಆಳ ಹೋಗಿದೆ, ಬಾಡಿ ಹೊಟ್ಟೆ ಕರಗ್ಬಿಟ್ಟು ಹಿಂಗಾಗ್ಬಿಟ್ಟಿದೆ, ಮುತ್ಕಾಲ್ ಇಟೆಲ್ ಆಗ್ಬಿಟ್ಟಿದೆ ಮನುಷ್ಯ. ಎಷ್ಟು ಸ್ಮಾರ್ಟ್ ಇದ್ದವನು. ಮೋಹನ್ ಏನ್ರಿ ಇದು ಅಂದೆ. ಅದು ಸಾರ್, ಅದು ಹೋಮ್ ಸ್ಟೇ ಮಾಡಿದೆ, ಬ್ಯಾಂಕ್ ಬಿಟ್ಟೆ, ಅದು ಮಾಡಿದೆ, ಇದು ಮಾಡಿದೆ. ನಾನು ಹೇಳಿದೆ 2 ವರ್ಷನೂ ಆಯ್ತು, ಬಾಡಿನೂ ಆಯ್ತು, ಡೈವರ್ಸು ಆಯ್ತು. ವಾಪಸ್ ಮತ್ತೆ ವಿಸ್ಟಾಗಿ ಬಂದ್ರಿ, ಎಷ್ಟು ದೊಡ್ಡ ತಪ್ಪು ಮಾಡ್ಕೊಂಡ್ರಿ ನೀವು ಅಂದೆ. ನೀನು ಮತ್ತೆ ಫೋನ್ ಮಾಡಿ, ಸರ್ 2 ಜನ ಕ್ಯಾಂಡಿಡೇಟ್ಸ್ ಕರ್ಕೊಂಬರಲ್ಲ ಅಂತ. ತುಂಬಾ ಜನ ಈ ತಪ್ಪು ಮಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ, ಅಕ್ಷಯ ಪಾತ್ರ ಅಂತ ಏನು ಹೇಳ್ತಾರಲ್ಲ, ಪಾತ್ರೆ, ಆ ತರ ಇವತ್ತು ವಿಸ್ಟಾರಲ್ಲಿ ಇದ್ದೀರಾ ನೀವು. ನಿಮ್ಮ ಕಲರ್ ಮುಖ್ಯ ಅಲ್ಲ, ನಿಮ್ಮ ಎಜುಕೇಶನ್ ಮುಖ್ಯ ಅಲ್ಲ, ನೀವು ಯಾವ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋ ಮುಖ್ಯ ಅಲ್ಲ. ಇಲ್ಲಿ ಸ್ಥಿರತೆಯಿಂದ ನಿಂತ್ಕೋಬೇಕು. ಅಪ್ಲೈನ್ ಏನ್ ಹೇಳ್ತಾರೆ ಆ ಸಿಸ್ಟಮ್ ಪ್ರಕಾರ ಕೆಲಸ ಮಾಡಬೇಕು. ಇಲ್ಲಿ ಸಿಸ್ಟಮ್ ನಿಮ್ಗೆ ಗೆಲ್ಸತ್ತೆ, ನಿಮ್ಮ ಎಜುಕೇಶನ್ ಗೆಲ್ಸಲ್ಲ. ಇಲ್ಲಿ ನಿಮ್ಮ ಪರ್ಸನಾಲಿಟಿ ಗೆಲ್ಸಲ್ಲ. ನಿಮ್ಮ ಇಚ್ಛಾಶಕ್ತಿ ಏನಿದೆ, ನಿಮ್ಮ ಕನಸು ಏನಾದ್ರು, ಇಂಥ ವೇದಿಕೆ ಯಾರಿಗೆ ಕೊಡ್ತಾರೆ ನಿಮ್ಗೆ? ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಅಲ್ಲಿ ತುಲನೆ ಮಾಡಬೇಕು. ಅಪ್ಲೈನ್ ಯಾರು?
ಅಪ್ಲೈನ್ ಯಾವತ್ತಾದ್ರೂ ₹1 ದುಡ್ಡು ತಿಂದಿದಾರ? ಅಪ್ಲೈನ್ ದುಡ್ಡು ತಿನ್ನೋರು ಸಿಕ್ಬಿಡ್ತಾರೆ. ಈಸಾಕಿ ಟೋಪಿ ಮೂಸಾಕಿ ಟೋಪಿ ಈಸಾ ಅಂತ, ಅವ್ರ ಟೋಪಿ ತಗೊಂಡು ಇವ್ರಿಗೆ, ಇವ್ರ ಟೋಪಿ ತಗೊಂಡು ಅವ್ರಿಗೆ ಅಂತ, ಅವ್ರ ಎಡಿ ತಗೊಂಡು ಮೇಲೆ ಎಡಿ ತಗೊಂಡು ಇವರಿಗೆ. ಫಸ್ಟ್ ಆಫ್ ಆಲ್ ದುಡ್ಡಲ್ಲಿ 100 SP ತಗೊಬಂದು 26 SP ಅಲ್ಲಿ ಮಾಡ್ತಾರೆ. ಅವರು ಈ ಸಂಸ್ಥೆಯಲ್ಲಿ ನೋಡಕ್ಕೆ ಕಷ್ಟಪಡ್ತಿದ್ರು ದೇವರು ಅವ್ರಿಗೆ ಶಾಪ ರೀತಿಯಲ್ಲಿ ಅವ್ರು ಯಾವ ರ್ಯಾಂಕಲ್ಲಿ ಇರ್ತಾರೆ ಅದೇ ರ್ಯಾಂಕಲ್ಲಿ ಇರ್ತಾರೆ. ಯಾಕಂದ್ರೆ ನೀವು ನಮ್ಮಿಂದ ಕಣ್ಣು ಮುಚ್ಕೊಂಡು ಮೋಸ ಮಾಡ್ಬೋದು, ದೇವರಿಂದ ಕಣ್ಣು ಮುಚ್ಕೊಂಡು ಮೋಸ ಮಾಡೋಕ್ಕಾಗಲ್ಲ. ಈ ಇಂಡಸ್ಟ್ರಿಯಲ್ಲಿ ಕೇಳ್ತಾರೆ, ಸರ್ ಇವ್ರು ಸಂತೋಷ್ ಸರ್ ಬಂದು 3-4 ಕೋಟಿ ದುಡಿದ್ರು, ಅವ್ರೊಟ್ಟಿಗೆ ಬಂದವ್ರು ಯಾಕೆ ಇವತ್ತು 1 ಕೋಟಿ ದುಡಿದಿದ್ದಾರೆ? ಸಂತೋಷ್ ಸರ್ ಹಂಗೆ ನಿಯತ್ತಲ್ಲಿದ್ರೆ ಅವ್ರಿಗೂ ಬರ್ತಾ ಇತ್ತು. ಅವ್ರು ಮಾಡಬಾರ್ದಲ್ಲ ಮಾಡಿದ್ದಾರೆ, ಆಗ್ಬಾರ್ದಲ್ಲ ಆಗಿದೆ ಅವ್ರಿಗೆ. ನಿದರ್ಶನ ನೀವೇ ಗೊತ್ತಿದೆ, ನಿಮ್ ಜೊತೆಗೆ ಇದ್ದವ್ರು ಏನೇನಾಗಿದ್ದಾರೆ ಅಂತ. ಕಾರಣ ಏನು ಅಂದ್ರೆ ಮನುಷ್ಯ ಎಥಿಕ್ಸ್ ಇಟ್ಕೊಂಡು ಜೀವನದಲ್ಲಿ ಬದುಕಬೇಕು. ಎಥಿಕ್ಸ್ ಬಿಟ್ಟು ಶಾರ್ಟ್ ಚಿನ್ನದ ಮಟ್ಟೆ ಕೋಳಿ ಕೊಡ್ತಿದೆ ಅಂದ್ರೆ ಒಂದು ಕೋಳಿ ಮಟ್ಟೆ 1-2 ಕೊಡ್ಬೋದು, ಆ ಕುಯ್ದು ನೋಡಕ್ ಹೋಗ್ಬಾರ್ದು. ಟೀಮಲ್ಲಿ ಹಣದ ವ್ಯವಹಾರದಲ್ಲಿ ಯಾವತ್ತೂ ನಾವು ಹೆಸರು ಕೆಡಿಸ್ಕೋಬಾರ್ದು. ಯಾಕಂದ್ರೆ ಬ್ಲೈಂಡ್ಲಿ ಪ್ರಾಡಕ್ಟಿಗೆ ನೋಡಿ, ಕಂಪನಿಗೆ ನೋಡಿ ನಿಮಗೆ ಕೈಯಲ್ಲಿ ದುಡ್ಡು ಕೊಡ್ತಾರೆ, ನೀವು ಕೈಯಲ್ಲಿ ದುಡ್ಡೇ ಮುಟ್ಟಬಾರ್ದು. ಫಸ್ಟ್ ಆಫ್ ಆಲ್ ಯಾವುದೇ ಕ್ಲೋಸಿಂಗ್ ದುಡ್ಡು ಬಂದ್ರೆ, ಜಾಯ್ನಿಂಗ್ ದುಡ್ಡು ಬಂದ್ರೆ ನಿಮ್ ಕೈಯಲ್ಲೇ ತಗೋಬಾರ್ದು, ಡೈರೆಕ್ಟ್ ಕಂಪ್ನಿ ಅಕೌಂಟಿಗೆ ಹಾಕಿ ಏನ್ಬೇಕು. ಆ ದುಡ್ಡು ಕೈಯಲ್ಲಿ ಬಂದ ತಕ್ಷಣ ವಿಚಿತ್ರ ಹಂಗೆ ಆಡ್ಸತ್ತೆ ಅದು. ಇವತ್ತು ಹೆಂಡತಿಗೆ ಒಂದು ಸೀರೆ ತಗೊಂಡೋಗ್ಬಿಡೋಣ, ಸ್ಕೂಲ್ ಫೀಸ್ ಕಟ್ಬಿಡೋಣ, 1-2 ವಾರ ಇವಾಗ ಆಟಾಡ್ಸಿ ಕೊಡೋಣ, ಇದೆಲ್ಲ ಕಂತ್ರಿ ಬುದ್ಧಿಗಳು ತಲೆಯಲ್ಲಿ ಬಂದ್ಬಿಡುತ್ತೆ. ಅವಾಗಲೇ ಟೀಮ್ ಹಾಳಾಗೋದು. ಒಬ್ಬ ವ್ಯಕ್ತಿ ಚೆನ್ನಾಗಿ ಟೀಮ್ ಕಟ್ತಾ ಇರ್ತಾನೆ, ಚೆನ್ನಾಗಿ ಬೀಳ್ತಿದ್ದಾನೆ, ಮುಖವಾಡ ಮುಂದೆ ಹೆಂಗ್ ಬೀಳ್ತಾನಂದ್ರೆ ಯಾಕೆ ಬೀಳ್ತಾನಂದ್ರೆ, ಸರ್ ಮೇಡಮ್ ಚೇರ್ ತಗೋ ಬಂದ್ಬಿಡಿ, ಮುಂದೆ ಜಾಗ ಇದೆ ಅಲ್ಲಿ ಹೇಳಿ ಚೇರ್ ಕೊಡಿ, ಚೇರ್ ಕೊಟ್ಟು ಮುಂದೆ ಕಳಿಸ್ಬಿಡಿ ಅವ್ರಿಗೆ. ಯಾಕೆ ಫೇಲಿಯರ್ ಆಗ್ತಾರೆ? ಫೇಲಿಯರ್ ಆಗಕ್ಕೆ ಕಾರಣ ಏನು? ಕೇಳಿಸ್ತಾ ಇದ್ರಲ್ಲ? ಬೋಲೋ ಭಾರತ್ ಮಾತಾ ಕಿ. ಇಷ್ಟೇನಾ ಭಾರತ್ ಮಾತಾ ಕಿ ಜೈ ಅನ್ನೋದು? ನಿಮ್ಗೆಲ್ಲ ಹೋಗಿ ಇರಾನಿಗೆ ಬಿಟ್ಬಿಡ್ಬೇಕು. ಬೋಲೋ ಭಾರತ್ ಮಾತಾ ಕಿ. ಈ ತರ ಬಂದ್ರೆ ಇದೇ ಎನರ್ಜಿ ಬೇಕಾಗಿರೋದು ಇಷ್ಟಾರಿಗೆ ಬಿಡುತ್ತೆ. ನೀವೆಲ್ಲ ಗೊತ್ತಿರ್ಬೋದು, ಒಂದು ರಾಕೆಟ್ ಮೇಲೆ ಹೋಗ್ಬೇಕಿದ್ರೆ ಅದಕ್ಕೆ ಬೆಂಕಿ ಎಲ್ಲ ಹಾಕ್ತಾರೆ, ಅದೆಷ್ಟು ಉರಿಯತ್ತೆ ಅಷ್ಟು ಮೇಲೆ ಹೋಗುತ್ತೆ ಅಲ್ವಾ? ನಾವು ಸ್ವಲ್ಪ ಮೇಲೆ ಹೋಗ್ಬೇಕಿದ್ರೆ ಸ್ವಲ್ಪ ನಾವು ಹಾಕಿ ತೊಂದರೆ ಇಲ್ಲ, ಮೇಲೆ ಹೋಗಕ್ಕಿದೆ ಎಲ್ಲ ಸಂಗೀತ. ಸೊ ನಾನೇನ್ ಹೇಳ್ತಿದ್ದೆ ಅಂದ್ರೆ, ನಾವು ವ್ಯವಹಾರದಲ್ಲಿ ಯಾವತ್ತೂ ಶಿಸ್ತು ಇಟ್ಕೊಂಡಿರ್ಬೇಕು. ಸಕ್ಸಸ್ ಆಗೋದು ಅದು ನಿಮ್ಮ ಕಾಲ್ಬುಡಕ್ಕೆ ಬರುತ್ತೆ. ನೀವು ರಾಕೆಟ್ ಸೈನ್ಸ್ ಏನಿಲ್ಲ ಇಲ್ಲಿ. ನಮ್ಮಲ್ಲಿ 5ನೇ ಕ್ಲಾಸು 6ನೇ ಕ್ಲಾಸು 7ನೇ ಕ್ಲಾಸ್ ಫೇಲ್ ಅವರು 5 ಕೋಟಿ 6 ಕೋಟಿ 7 ಕೋಟಿ ದುಡ್ಡು ಮಾಡಿದ್ದಾರೆ ನಮ್ಮ ಜೊತೆಗೆ. ಅವ್ರಿಗೆ ಮಾತಾಡಕ್ ಬರ್ತಿರ್ಲಿಲ್ಲ, ಡ್ರೆಸ್ ಹಾಕಕ್ಕೆ ಬರ್ತಿರ್ಲಿಲ್ಲ, ಮೇಕಪ್ ಮಾಡಕ್ ಬರ್ತಿರ್ಲಿಲ್ಲ. ಅಂತವ್ರೆಲ್ಲರೂ ಬಂದು ಪದೇ ಮೀಟಿಂಗ್ ಅಲ್ಲಿ ಕೂತ್ಕೊಂಡು, ನಿಮ್ಗೆಲ್ಲ ಗೊತ್ತು, ಒಂದೊಂದೇ ಡ್ರಾಪ್ ಇದೆಯಲ್ಲ ಆ ನಲ್ಲಿ ಹತ್ರ ಅಥವಾ ಬಾವಿಯಲ್ಲಿ ಹೋಗಿ ನಾವೆಲ್ಲ ನೀರು ಸಿಗ್ತದೆ, ಅದು ಬಾವಿಯಲ್ಲಿ ನೀರು ಅಲ್ಲೇ ಎಷ್ಟು ಗಟ್ಟಿ ಕಲ್ಲಿದ್ರು ಅದು ಸವಿಯತ್ತೆ. ಒಂದೊಂದೇ ಡ್ರಾಪ್ ಕಲ್ಲು ಬಿದ್ದರೆ ಅಲ್ಲೇ ಒಂಥರ ಗುಂಡಿ ಟೇಪಲ್ ಆಗತ್ತೆ. ಸೊ ಅಂತ ಕಲ್ಲಿಗೆ ಕರಗಿಸುವಂತ ಶಕ್ತಿ ಒಂದೊಂದು ಡ್ರಾಪಿಗೆ ಇದೆ ಅಂದ್ರೆ, ತಾವು ನಿರಂತರದ ಈ ತರ ಮೀಟಿಂಗ್ ಅಟೆಂಡ್ ಆಗಿ ಯಾವ ತರ ಡ್ರೆಸ್ ಹಾಕ್ಬೇಕು, ಯಾವ ತರ ಮಾತಾಡಬೇಕು ಇದೆಲ್ಲ ಕಲಿತೀರಾ. ಅದಕ್ಕೆ ಪದೇ ನಿಮಗೆ ಮೀಟಿಂಗ್ ಕರೆಯೋದು. ನೀವು ಕಸಬನ್ನು ಕಲಿಬೇಕು. ಕಸಬನ್ನು ಕಲಿಯದೆ, ಕೆಲಸವನ್ನು ಕಲಿಯದೆ ನೀವು ಫೀಲ್ಡಿಗೆ ಹೋಗ್ತೀರಾ, ಮಾರ್ಕೆಟಿಗೆ ಹೋಗ್ತಾ. ಇದು 70 ಕೋಟಿ ದುಡಿಯೋ ಕಡೆ ಬಂದಿರೋದು. ನೀವು ಸಣ್ಣ ಪುಟ್ಟ ದುಡಿಯಕ್ಕೆ ಬಂದಿಲ್ಲ ಇಲ್ಲಿ. ಕೇವಲ MBBS ಓದಕ್ಕೆ ಎಷ್ಟು ಕೋಟಿ ಖರ್ಚಾಗತ್ತೆ? 1 ಲಕ್ಷ 2 ಲಕ್ಷ ಸಂಬಳ ಸಿಗ್ಬೋದು. ಅಲ್ಲಿ ಅಷ್ಟು ಓದಬೇಕು, ಎಷ್ಟು ದುಡ್ಡು ಖರ್ಚು ಮಾಡಬೇಕು. ಇಲ್ಲಿ 70 ಕೋಟಿ ದುಡಿಯಕ್ಕೆ ಬಂದಿದ್ದೀರಾ, ಸುಲಭ ಬಂದ್ಬಿಡತ್ತಾ ನಿಮಗೆ? 70 ಕೋಟಿ ಅಂದ್ರೆ ಬಂದ್ಬಿಡತ್ತಾ? ಆ 70 ಕೋಟಿ ಬರೋಕ್ಕೋಸ್ಕರ ವಿದ್ಯೆ ಬೇಕಲ್ಲ ನಿಮಗೆ. ಆ ವಿದ್ಯೆ ಏನು? ಸ್ಕೂಲಲ್ಲಿ ಹೋಗಿ ನಾವು ನೆಟ್ಟಿಗೆ ಕಲಿತಿದ್ರೆ ನಾವು ಇಲ್ಲಿ ಬರ್ತಿರ್ಲಿಲ್ಲ. ಡಾಕ್ಟ್ರು IAS IPS ನಮ್ಗೆ ಜನ ಸಲ್ಯೂಟ್ ಹೊಡಿತಿದ್ರು. ಅಲ್ಲೂ ನೆಟ್ಟಿಗೆ ಕಲ್ತಿಲ್ಲ ನಾವು. ಇಲ್ಲೂ ಜಾಯ್ನ್ ಆದ್ಮೇಲೆ ನಾವು ಕಲ್ತಿಲ್ಲ ಅಂದ್ರೆ ಅಲ್ಲಿಗೆ ನಮ್ಮ ಲೈಫಲ್ಲಿ ನಾವು ತುಂಬಾ ದೊಡ್ಡ ಹಿಂದೆ ಹೋಗಿ ಲಾಸ್ ಆಗತ್ತೆ. ಸೊ ಏನ್ ಮಾಡಬೇಕು? ನಿಮ್ಮ ತಲೆಯಲ್ಲಿ ಇರುವಂತ ಗೊಂದಲಗಳನ್ನು ಫಸ್ಟ್ ತೆಗಿಬೇಕು. ನಿಮ್ಮ ತಲೆಯಲ್ಲಿ ಏನು ಗೊಂದಲ ಇದೆ? ನಾನ್ ಮಿಡಲ್ ಕ್ಲಾಸ್, ನಾನ್ ಲೋವರ್ ಮಿಡಲ್ ಕ್ಲಾಸ್, ನಾವು ಬಡವರು. ಯಾರೀ ಬಡವರು? ಯಾರು ಬಡವರು? ನಿಮ್ಮ ಚಿಕ್ಕ ಮನೆ ಇದೆ, ಗುಡಿಸ್ಲು ಮನೆ ಇದೆ, ಯೋಚನೆ ಚಿಕ್ಕದಿದೆ, ಆವಾಗ ನೀವು ಬಡವರು.
ಗುಡಿಸ್ಲು ಇರ್ಬೋದು, ಚಿಕ್ಕ ಮನೆ ಇರ್ಬೋದು, ಅದು ಯೋಚನೆ ದೊಡ್ಡದಿದೆ. ಆ ಗುಡಿಸ್ಲು ಶಾಶ್ವತ ಇರಲ್ಲ. ಆ ಗುಡಿಸ್ಲು ಹೋಗ್ಬಿಟ್ಟು ಅರಮನೆ ಆಗತ್ತೆ. ಯಾವತ್ತು ಮನೆ ಇಟ್ಟು ಯಾವ ಚಿಂತನೆ, ಯಾವ ಯೋಚನೆ ಚಿಕ್ಕದಿದೆ ಅವರೇ ಬಡವರು. ಇವತ್ತೆಂತೆಂಥವರು ದೊಡ್ಡ ಯೋಚನೆ ಮಾಡಿ ದೊಡ್ಡ ಕೆಲಸ ಮಾಡಿ ಸಾಧನೆಗೈದು ವಿಶ್ವ ಪ್ರಖ್ಯಾತಿಯಾಗಿದ್ದಾರೆ. ಇವತ್ತು ನನ್ನ ಯೋಚನೆ ಚಿಕ್ಕದಿರ್ತಿದ್ರೆ ಈ ಚಿಕ್ಕಮಗಳೂರು ಕಂಪನಿ ಇಲ್ಲಿ ಮಾಡ್ತಾ ಇದ್ದೀನಿ, ನಡೆಯತ್ತಾ, ಜನ ಬರ್ತಾರ, ಪ್ರಾಡಕ್ಟ್ ಸೇಲ್ ಆಗತ್ತಾ ಅಂದ್ರೆ ಇಂಡಿಯಾ ಲೆವೆಲ್ಗೆ ಇವತ್ತು ರಾಕ್ ಮಾಡಕ್ ಆಗ್ತಿರ್ಲಿಲ್ಲ. ಯೋಚನೆ ದೊಡ್ಡದಿತ್ತು. ಫಸ್ಟ್ ಆನಿವರ್ಸರಿ ಮಾಡೋಕ್ಕಿಂತ ಮುಂಚೆನೆ ನಮ್ಮ 10 ಲೀಡರ್ಗಳಿಗೆ ಮುಂದೆ ಕಂಪ್ನಿ ಯಾವ ತರ ಬೆಳೆಯುತ್ತೆ, ನಿಮ್ಮ ಎಂಟ್ರಿ ಯಾವ ತರ ಆಗುತ್ತೆ, ಕಂಪನಿ ನನ್ನ ಎಂಟ್ರಿ ಯಾವ ತರ ಆಗುತ್ತೆ ಅಂತ ಎಲ್ಲರಿಗೂ ಒಂದು ಚಿತ್ರಣವನ್ನೇ ನಾನು ನೀಡಿದ್ದೆ, ವಿಜುವಲೈಸೇಷನ್ ಮಾಡಿ ತೋರಿಸಿದ್ದೆ. ಆ 2030ಗೆ ನಿಮಗೆ ಇಷ್ಟರಿಂದ ಎಲ್ಲೂ ನೋಡ್ತಾ ಇದ್ದೀರಾ, ಅದು ಮುಖ್ಯ. 2030ಗೆ ಯಾವ ರ್ಯಾಂಕ್ ಕಂಪ್ಲೀಟ್ ಮಾಡ್ತೀರಾ, ಎಷ್ಟು ದುಡ್ಡು ಬಂದಿರತ್ತೆ, ಎಷ್ಟು ಡೈಮಂಡ್ ನಿಮ್ಮ ಹತ್ರ ಇರ್ತಾರೆ, ಓಕೆ, ಎಷ್ಟು ಹಣ ನೀವು ದುಡ್ದಿರ್ತೀರಾ. ಇವತ್ತು ನಿಮ್ ಕಣ್ಮುಂದೆ ಅದು ಕಾಣ್ತಾ ಇದೆ ಅಂದ್ರೆ ನೀವು ಖಂಡಿತವಾಗಿ ಒಂದು ಆರ್ಕೆ ಟೀಮ್ ಅಲ್ಲಿ ನಿಜವಾದಂತಹ ಒಂದು ಟ್ರೂ ಲೀಡರ್. ನಿಮಗೆ ಈಗ 6 ತಿಂಗಳಲ್ಲಿ ಏನಾಗ ಅದೇ ಗೊತ್ತಿಲ್ಲ, 2030ಗೆ ಯಾವ ರ್ಯಾಂಕ್ ಕಂಪ್ಲೀಟ್ ಆಗ್ತೀರ ಅಂತ ಗೊತ್ತಿಲ್ಲ ಅಂದ್ರೆ ನೀವು ಸುಮ್ಕೆ ಬಂದ ದಾರಿಗೆ ಸುಂಕ ಇಲ್ಲ, ಹಾಗೆ ಬಾಯಿ ಮನ್ಸಿಗೆ ಬಂದ ಕೆಲಸ ಮಾಡ್ತಿದ್ದೀರ ಅಷ್ಟೇ. ಅಂದ್ರೆ ಸೀರಿಯಸ್ ಆಗಿ ತಗೊಂಡು ಕೆಲಸ ಮಾಡ್ತಿಲ್ಲ. ಇವತ್ತು ನಾನು 2030ಗೆ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತೇನೆ. ನೀವು ಇಷ್ಟ ಈ ಮಟ್ಟಕ್ಕೆ ನೀವು ತಗೊಂಡು ಹೋಗ್ಬೇಕು ಕಂಪನಿ. ಅದಕ್ಕೋಸ್ಕರ ಎಷ್ಟು ಪೈಲಾ ಕದಮ್ಗಳು ಮಾಡಬೇಕು, ಅದಕ್ಕೆ ಎಷ್ಟು ನಾವು TTL ಟ್ರೈನಿಂಗ್ ಮಾಡಬೇಕು, ಎಷ್ಟು ಮ್ಯಾರಥಾನ್ ಮಾಡಬೇಕು, ಓಕೆ, ಇಂಡಿಯಾ ಲೆವೆಲಲ್ಲಿ ಯಾವ್ಯಾವ ತರ ಕೆಲಸ ಮಾಡಬೇಕು, ಇದೆಲ್ಲ ಒಂದು ಪ್ಲಾನಿಂಗ್ ಇಟ್ಕೊಂಡು ನಾನು ಇವತ್ತು ಮೀಟಿಂಗು ಸಮೇತ ನಾನೇ ಕಾಲ್ ಮಾಡಿರೋದು. ಯಾಕೆ ಕಾಲ್ ಮಾಡಿದೆ? ವಿಷನ್ ಇದೆ ನನಗೆ. 2030ಗೆ ಒಂದು ಕಂಪನಿ ನಿನ್ನೆ ಸಮೇತ ಸಂಡೇ 3 ಝೂಮ್ ಮೀಟಿಂಗ್ ಮಾಡಿ ಕೇರಳ ಜೊತೆಗೆ ರಾತ್ರಿ ನಾನು ಈವ್ನಿಂಗ್ 7:30 ತನಕ ರೂಟೀನ್ ಮೀಟಿಂಗ್ ಮಾಡಿದ್ದೀನಿ. ಒಂದು ಹೇರ್ ಆಯಿಲ್ ತಂದಿದ್ದಾರೆ ಅವರು. ಆ ಹೇರ್ ಆಯಿಲ್ ಹೆಂಗಿದೆ ಅಂದರೆ ನಾನು ಅದು ಟೆಸ್ಟ್ ಮಾಡಿದೆ. ಅದು ಹೇರ್ ಆಯಿಲ್ ಹಾಕಿದ್ರೆ 40 ವರ್ಷದೊಳಗೆ ಕೂದಲು ಬ್ಲ್ಯಾಕ್ ಇದ್ದು ವೈಟ್ ಆಗುತ್ತೆ, ರಾತ್ರಿ ನಿದ್ರೆ ಯಾರಿಗೆ ಬರಲ್ಲ, ಅದು ತಲೆಗೆ ಎಣ್ಣೆ ಹಾಕಿದ್ರೆ ರಾತ್ರಿ ಒಳ್ಳೆ ನಿದ್ರೆ ಬರುತ್ತೆ, ಹೇರ್ ಫಾಲ್ಸ್ ಕಡಿಮೆ ಆಗುತ್ತೆ. ಎಂತೆಂಥ ರಿಸಲ್ಟ್ ಇದೆ ಅಂದರೆ ಅವರು ಬರೀ ಫಾರ್ಮುಲಾ ಕೊಡೋಕ್ಕೆ 3.5 ಕೋಟಿ ಕೇಳ್ತಾ ಇದ್ದಾರೆ. ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು, ಕಂಪ್ಲೀಟ್ ಫಾರ್ಮುಲಾ ಕೊಡ್ತೀನಿ, ಫುಲ್ ಡೇ ನಿನ್ನೆ ಸಿಟ್ಟಿಂಗ್. ನಮ್ಮ ವೈಫ್ ಹೇಳಿದ್ರು ಭಾನುವಾರನೂ ನಮಗೆ ಟೈಮ್ ಕೊಟ್ಟಿಲ್ಲ ನೀವು ಅಂತ. ನಾವು 2030ಗೆ ಯಾವ್ಯಾವ ಥರ ಪ್ರಾಡಕ್ಟ್ ಇನ್ನು ತಗೋಬೇಕು ಮಾರ್ಕೆಟಲ್ಲಿ, ನಾವು ಯಾವ ಥರ R&D ಮಾಡ್ತಾ ಇದೀವಿ ಪ್ರಾಡಕ್ಟ್ ಹಂಗಂದ್ರೆ ನೆಕ್ಸ್ಟ್ ನಮ್ಮದೇ ಒಂದು ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಮಾಡ್ತೀವಿ ಇಲ್ಲೇ ಚಿಕ್ಕಮಗಳೂರಲ್ಲಿ. ಯಾವ ಥರ ಈಗ ಫ್ಯಾಕ್ಟ್ರಿ ಇದೆ ನಮ್ಮ ರಾಜಸ್ಥಾನದಲ್ಲಿ, ಚಿಕ್ಕಮಗಳೂರಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅದ್ರಲ್ಲಿ ಯೂನಿಕು ನಿಮ್ಗೆಲ್ಲ ಗೊತ್ತಿರ್ಬೋದು, ಇನ್ನು ನಡೀತಾ ಇದೆ. ಲೇಡೀಸ್ ಇಂದು ಪ್ಯಾಡ್ ಇದೆಯಲ್ಲ, ಅದರಿಂದ ಎಷ್ಟೋ ಕಾಯಿಲೆಗಳು ಬರ್ತಾ ಇದೆ, ಯೂಟ್ರೆಸ್ ಹೋಗ್ಬಿಡ್ತಾ ಇದೆ. ಇವತ್ತು ನಾನು ಆಯುರ್ವೇದಿಕ್ ಪ್ಯಾಡೇ ತಯಾರು ಮಾಡಬೇಕು ಅಂತ ನಾನು ಒಂದು ಪ್ಲಾನ್ ಮಾಡಿದೆ. ಈಗ ತನಕ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಆಯುರ್ವೇದಿಕ್. ಸೊ ಅದರಿಂದ ಎಷ್ಟೋ ಸಂಘಗಳು ಕ್ರಿಯೇಟ್ ಆಗ್ತಾ ಇದೆ. ನಾನು ತುಂಬಾ ದೊಡ್ಡ ಪ್ಲಾನಿಂಗ್ ಮಾಡ್ತಾ ಇದ್ದೀನಿ. ನಾವು ನಮ್ಮ ಪ್ರಾಡಕ್ಟ್ ಮಾರ್ಕೆಟಲ್ಲೇ ಸಿಗಬಾರ್ದು, ಮತ್ತೆ ಜನ ಚರ್ಚೆ ಆಗ್ಬೇಕು, ನಮ್ಮ ಪ್ರಾಡಕ್ಟ್ ಇಂದ ಚರ್ಚೆ ಆಗ್ಬೇಕು. ಸೊ ಆ ಲೆವೆಲ್ಗೆ ನಾನು ಡಿಫ್ರೆಂಟ್ ಆಗಿ ಒಂದು ಪ್ಲಾಂಟ್ ಮಾಡಬೇಕು. ನಾನೇ ಮ್ಯಾನುಫ್ಯಾಕ್ಚರ್ ಇಲ್ಲಿ ಮಾಡಬೇಕು, ಒಂದು 10 ಪ್ರಾಡಕ್ಟ್ ಆದ್ರೂ ನಾನೇ ಮಾಡಬೇಕು. ತುಂಬಾ ದೊಡ್ಡ ಪ್ಲಾನಿಂಗ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಿದೆ. ನಾನು ಹೇಳಿದ್ರೆ ಯೋಚನೆ ದೊಡ್ಡದಿರಬೇಕು, ಅವಾಗ ಮಾತ್ರ ನಾವು ಏನಾದ್ರು ಮಾರ್ಕೆಟಲ್ಲಿ ಯುನೀಕ್ ಮಾಡಬಹುದು. ಸೊ ಆಗಿರುವಾಗ ನಿಮ್ಮ ತಲೆಯಲ್ಲಿ ಏನಿದೆ, ನೀವು ಯಾವ ತರ ಇದ್ದೀರಾ ಅಂದ್ರೆ ನೋಡ್ತೀನಿ, ಟ್ರೈ ಮಾಡ್ತೀನಿ, 4 ಜನ ಸೇರಿಸ್ತೀನಿ, ಅವ್ರು ಮಾಡಿದ್ರೆ ನಾನು ಮಾಡ್ತೀನಿ, ಅವ್ರು ಬಿಟ್ರೆ ನಾನು ಬಿಟ್ಬಿಡ್ತೀನಿ. ಒಂದು. ಎರಡನೇದು, ಕೆಲಸ ನಡೆದಿಲ್ಲ ಅಂದ್ರೆ, ನಾಳೆ ಕೆಲಸ ನಡೆದಿಲ್ಲ ಅಂದ್ರೆ ಇದೆಲ್ಲ ಗೊಂದಲಗಳು ನಿಮ್ಮ ತಲೆಯಲ್ಲಿದೆ. ಕೆಲಸ ನಡೆದಿಲ್ಲ ಅಂದ್ರೆ ನೀವು ಮನೆ ಮಠ ಸೇಲ್ ಮಾಡಿ ಇಷ್ಟಾಗಿ ದುಡ್ಡು ಹಾಕಿದ್ದೀರಾ, ಲಕ್ಷ ಅಥವಾ ಕೋಟಿ ಇನ್ವೆಸ್ಟ್ ಮಾಡಿದ್ದೀರಾ. ಕೆಲಸ ನಡೆದಿಲ್ಲ ಅಂದ್ರೆ ಅದೇ ಮನೆ, ಅದೇ ಸಂಘದ ಸಾಲ, ಅದೇ ಜೀವನ. ಕೆಲಸ ನಡೆದ್ಬಿಟ್ರೆ ನಿಮ್ಮ ಹತ್ರ 5 ಕೋಟಿ ಮನೇಲೂ ಬರ್ಬೋದು, 5-6 ಕಾರು ಲಕ್ಸುರಿನೂ ಬರ್ಬೋದು, ಬ್ಯಾಂಕಲ್ಲಿ ಒಂದು 60-70 ಕೋಟಿನೂ ಬರ್ಬೋದು. ಹೌದಲ್ವಾ? ನೆಗೆಟಿವ್ ಯಾಕೆ ಯೋಚನೆ ಮಾಡ್ತೀರಾ? ಯಾವತ್ತು ಮನುಷ್ಯ ನೆಗೆಟಿವ್ ಯೋಚನೆ ಮಾಡ್ತಾನೆ, ಏನ್ ನೀವು ಯೋಚನೆ ಮಾಡ್ತೀರಾ ಹಂಗೆ ಆಗ್ತೀರಾ. ತುಂಬಾ ಜನ ಸುಸೈಡ್ ಮಾಡ್ಕೊಳ್ತೀನಿ, ಅವ್ರು ಸುಸೈಡ್ ಮಾಡ್ಕೊಂಡೆ ಸಾಯೋದು. ಬೇಕಾದ್ರೆ ನೋಡಿ, ನಾವು ಹೇಳುವಂತ ಮಾತಲ್ಲೇ ಯಶಸ್ಸಿದೆ. ನೀವು ಯಶಸ್ಸು ಎಲ್ಲೆಲ್ಲ ಹುಡುಕ್ತಿದ್ದೀರಲ್ವಾ, ಯೋಚನೆ ಮಾಡೋದು ಮತ್ತೆ ಮಾತಾಡೋದಲ್ಲೇ ಯಶಸ್ಸು ಅಡಗಿದೆ. ನಿಮಗೆ ಗೊತ್ತಿಲ್ಲ ಅದು. ಈ ಲಾಜಿಕ್ ಯಾರು ಕಂಡಿಟ್ಕೊಂಡಿದ್ದಾರೆ ಅಂದ್ರೆ ಶ್ರೀಮಂತರು ಕಂಡಿಟ್ಕೊಂಡಿದ್ದಾರೆ. ನೀವು ಯಾವುದೇ ನೋಡಿ, ಮೋದಿಜಿ ಅವರು ಹೇಳ್ತಾರೆ ಇಸ್ ಬಾರ್ 400 ಪಾರ್ ಅಂತ ಒಂದು ಡೈಲಾಗ್ ಹೇಳಿದ್ರು. ಅಗ್ಲಿ ಬಾರ್ ಇಸ್ ಬಾರ್ 400 ಪಾರ್ ಅಂದ್ರೆ ನಾವು ಅದು ಬಂದಿದ್ದು 300 ಸೀಟ್ ಇರ್ಬೋದು, 250 ಇರ್ಬೋದು, ಬಟ್ ವಿಷನ್ ಹೆಂಗಿತ್ತು? ದೊಡ್ಡದಿತ್ತು. ಓಕೆ, ಆ ಥರ ನಿಮ್ದು ವಿಷನ್ ದೊಡ್ಡದಿರ್ಬೇಕು. ಮಾತಾಡುವಾಗ ಪಾಸಿಟಿವ್ ಆಗಿ ಮಾತಾಡಿ, ಆಕ್ಟಿವ್ ಆಗಿ ಮಾತಾಡಿ. ಯೋಚನೆ ಯಾವತ್ತು
ಯೋಚನೆ ಕೂತ್ಕೊಂಡು ರಾತ್ರಿ 3 ಗಂಟೆಗೆ ಎದ್ದು ಕೂತ್ಕೊಳ್ಳಿ, ಒಬ್ಬರೇ ಒಂದು ಮಿರರ್ ಮುಂದೆ ಕೂತ್ಕೊಳ್ಳಿ. ಸ್ವಲ್ಪ ನೀವು ಲಾಜಿಕ್ ಆಗಿ ಯೋಚನೆ ಮಾಡಿ. ನೀವೆಲ್ಲಿದ್ರಿ, ನಾವೆಲ್ಲಿದ್ವಿ, ನಮಗೂ ನಿಮಗೂ ಸಂಬಂಧ ಏನು? ದೇವರು ಯಾಕೆ ನಿಮಗೆ ಭೇಟಿ ಮಾಡಿಸ್ದ? ಇದು ನೀವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. 97 ನಾನು ಮೂಡಿಗೆರೆಯಲ್ಲಿ ಪೆಪ್ಪರ್ ಬಿಸ್ನೆಸ್ ಮಾಡಕ್ಕಂತ ಹೋಗಿದ್ದು, ಕರೆಮೆಣಸು ವ್ಯಾಪಾರ ಮಾಡೋಣ ಅಂತ. ಅಲ್ಲಿ ಜನಮಿತ್ರ ಅಂತ ಫೇಮಸ್ ಪೇಪರ್ ಇದೆ ಚಿಕ್ಕಮಗಳೂರು. ಮೂಡಿಗೆರೆಯಲ್ಲಿ ಟೀ ಕುಡಿಯಕ್ಕೆ ಹೋದ್ರೆ ಅಲ್ಲಿ ಜನಮಿತ್ರ ಅಂತ ಒಂದು ಪೇಪರ್ ಅಲ್ಲಿ ವಾಂಟೆಡ್ ಅಂತ ಒಂದು ಕಾಲಮ್ ಇತ್ತು, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಬೇಕಾಗಿದ್ದಾರೆ ಅಂತ. ಪೋಸ್ಟ್ ಬಾಕ್ಸ್ ಅವಾಗ ಇಂಗ್ಲೆಂಡ್ ಲೆಟ್ರು 4 ಆಣಿ, ಅಲ್ಲೇ ಪೆನ್ ತಗೊಂಡು ಬರೆದ್ಬಿಟ್ಟು ಇಂಗ್ಲೆಂಡ್ ಕವರ್ ಹಾಕ್ಬಿಟ್ಟು ಅಲ್ಲಿ ಚಿಕ್ಕಮೂರಿಗೆ ಬಂದ್ಬಿಟ್ಟೆ. ಒಂದು ವಾರ ನಂತರ ನನಗೆ ಇಂಟರ್ವ್ಯೂ ಬಂದು ಇಂಗ್ಲೆಂಡಲ್ಲಿ ಬಂತು, ನಿಮ್ಗೆ ಇಂಟರ್ವ್ಯೂಗೆ ಕಾಲ್ ಮಾಡಿದ್ವಿ, ಉಜ್ರೆಗೆ ಬನ್ನಿ ಅಂತ. ಆ ಸನ್ನಿವೇಶ ನೋಡಿ, ನಾನು ಮೂಡಿಗೆರೆಗೆ ಹೋಗಕ್ಕೆ, ಆ ಪೇಪರ್ ನನ್ನ ಮುಂದೆ ಕಾಣಕ್ಕೆ, ಆ ವಾಂಟೆಡ್ ಕಾಲಮು ನಾನು ಬರೆದಿದ್ದು, ಅಲ್ಲಿಗೆ ಹೋಗಿದ್ದು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಗಾಳಿಗಂತ ಗೊತ್ತಿಲ್ಲ. ಅವ್ರು ಆಮೇಲೆ ಹೋದೆ, ಪ್ಲಾನ್ ಹೇಳಿದ್ರು, ಓಕೆ ನನಗೆ ಇಷ್ಟ ಆಯ್ತು, ನಾನು ಬಂದೆ. ಅಂದ್ರೆ ಇದೆಲ್ಲ ದೇವರು ನನಗೆ ಸ್ಕೂಲ್ ಕೊಡಬೇಕಿತ್ತು, ನರ್ಸಿಂಗ್ ಹೋಮ್ ಕೊಡಬೇಕಿತ್ತು, ಶೋರೂಮ್ ಕೊಡಬೇಕಿತ್ತು, ನೇಮ್ ಸೇಲ್ ಕೊಡಬೇಕಿತ್ತು. ನಮ್ಮ ತಂದೆ ತಾಯಿ ಮಾಡಿರುವಂತ ಪುಣ್ಯ ಕೆಲಸ ಅಥವಾ ನಮ್ಮಿಂದ ಏನಾಗಿರೋ ಪುಣ್ಯ ಕೆಲಸಕ್ಕೆ ದೇವರೇ ದಾರಿ ತೋರಿಸ್ತಾರೆ. ಅಲ್ಲಿ ಹೋಗು ಮಗ, ನಿಮ್ಗೆ ನಾನು ಕೋಟ್ಯಾಧೀಶ್ವರ ಮಾಡಬೇಕು ಅಂತ ದಾರಿ ತೋರಿಸ್ತಿರೋದು, ಹೋಗು ಮಾಡು, ನಾನಿಗೆ ನಿನ್ ಜೊತೆಗೆ ಅಂತ ದಾರಿ ತೋರಿಸ್ತಾರೆ. ನಾವುಗಳು ಏನ್ ಮಾಡ್ತೀವಿ ಅಂದ್ರೆ, ನಾವುಗಳು ನಾವೇ ಕಡಿಮೆ ಯೋಚನೆ ಮಾಡ್ತೀವಿ. ಕೆಲಸ ನಡೆದಿಲ್ಲ ಅಂದ್ರೆ ನನಗೆ ಮಾತಾಡಕ್ ಬರಲ್ಲ, ನಾನು ವೈಟ್ ಇಲ್ಲ, ನನಗೆ ಏಜ್ ಆಗ್ಬಿಟ್ಟಿದೆ, ಓಕೆ ನನಗೆ ಇಂಗ್ಲಿಷ್ ಬರಲ್ಲ, ನನಗೆ ಒಂದು ತಾಗತ್ತಪ್ಪ ದಮ್ಮಯ್ಯ, ನನಗೆ ಮೈಕ್ ಕೊಟ್ಬಿಡಿ, ನನಗೆ 4 ಜನ ಮಾತಾಡ್ಬೇಕಿದ್ರೆ ಅಳ್ಕೊಂಚಿಕೆ ನಾಚಿಕೆ ಆಗತ್ತೆ ನನಗೆ, ಓಕೆ ನನಗೆ ಭಯ ಆಗತ್ತೆ. ಇದೆಲ್ಲ ನಿಮ್ಮ ತಲೆಯಲ್ಲಿ ಇರೋದು. ಈ ತಲೆಯಿಂದ ತೆಗೀರಿ ಆಚೆ. ನಿಮ್ಮ ತಂದೆ ಗಾರ್ಮೆಂಟ್ ಇದ್ರೆ ಗಾರ್ಮೆಂಟ್ ನಡೆಸ್ತಿದ್ರಿ ನೀವು, ಫ್ಯಾಕ್ಟ್ರಿ ಇದ್ರೆ ಫ್ಯಾಕ್ಟ್ರಿ ನಡೆಸ್ತಿದ್ರಿ ನೀವು. ನಿಮ್ಮಲ್ಲಿ ಅದು ಅಗಾಧವಾದಂತ ನಿಮ್ಮ ಹತ್ರ ಶಕ್ತಿ ಇದೆ, ಒಬ್ಬ ಸಾಧಕ ಇದ್ದಾನೆ, ಅದಕ್ಕೆ ಬಡ್ದೆ ಬಳಸುವಂತ ಕೆಲಸ ಮಾಡಬೇಕು. ದೇವರು ಯಾರಿಗೂ ಅನ್ಯಾಯ ಮಾಡಿ ಪ್ರಪಂಚದಲ್ಲಿ ಕಳಿಸಿಲ್ಲ, ಅನ್ಯಾಯ ನಿಮ್ಗೆ ನೀವು ಮಾಡ್ಕೊಳ್ಳೋದು. ನೀವು ಮನೆ ಬಿಡಲ್ಲ, ಕೆಲಸ ಮಾಡಲ್ಲ. ಅವಕಾಶಗಳು ದೇವರು ಯಾಕೆ ಕೊಟ್ಟ ಗೊತ್ತಾ ನಿಮ್ಗೆ? ಏನೋ ನಿಮ್ಗೆ ಬರುವಂತ 7 ಪೀಳಿಗೆ ಕೂತ್ಕೊಂಡಷ್ಟು ಹಣ ಮಾಡ್ತೀರಿ ನೀವು. ಆದ್ರೆ ಇವತ್ತು ಗುಲ್ನಾಸ್ ನೋಡಿದ್ರೆ, ಗುಲ್ನಾಸಿಗೆ ನೀವೆಲ್ಲ ನೋಡಿದಿರಲ್ಲ, ತುಲಾಭಾರ ಮಾಡಿದ್ರೆ ಈ ಕಡೆ ತಗಡಿಯಲ್ಲಿ ಕೂತ್ರೆ ಈ ಕಡೆ ಎಷ್ಟು ಫ್ರೂಟ್ಸ್ ಇಡಬೇಕಾಗತ್ತೆ? 130 kg ಇಡಬೇಕಾಗತ್ತಲ್ಲ. 130 kg ಇದ್ದಾರೆ ಇಲ್ವ ಅವರು? 130 kg ಇಟ್ಟು ಮೋಸ್ಟ್ಲಿ ಹಿಂಗಾಗತ್ತೆ ಇಲ್ಲೂ ಗೊತ್ತಿಲ್ಲ. ಅಂತ ಗುಲ್ನಾಸ್ ನಮ್ಮ ಹತ್ರ ಬರುವಾಗ ಆರಂಭದಲ್ಲಿ 35 kg ಇದ್ರು, ಬುರ್ಕಾ ಹಾಕೊಂಡು ಬಂದಿದ್ದು. ಒಂದು 5 kg 5 ಗ್ರಾಮ್ ಗೋಲ್ಡ್ ಇರಲಿಲ್ಲ, ಕನ್ನಡ ಮಾತಾಡಕ್ಕೆ ಬರ್ತಿರ್ಲಿಲ್ಲ ನೆಟ್ಟಿಗೆ. ಇವತ್ತು ಹೋಗಿ ನೋಡಿ, ಪಕ್ಕದ ರೋಡಲ್ಲಿ 6 ಕೋಟಿ ಆಸ್ತಿ ಇದೆ ಅವ್ರದ್ದು, 2 kg ಚಿನ್ನ ಇದೆ. ಅವ್ರಿಗೆ ಒಂದೇ ಒಂದು ಅವತ್ತು ಅಪ್ಲೈನ್ ಆಗಿ ನಾವು ನಿಂತ್ಕೊಂಡ್ವಲ್ಲ, ಅವ್ರಿಗೆ ತಿಡಿ ಅವ್ರಿಗೆ ಆಗತ್ತೆ, ನಾನು ಇದ್ದೀನಿ ಅಂತ ಧೈರ್ಯ ಕೊಟ್ವಲ್ಲ, ಅದಕ್ಕೆ ಇವತ್ತು 6 ಕೋಟಿ ದುಡಿದ್ರು. ಇವತ್ತು ಈಗ ಮೈಕ್ ಕೊಟ್ಟರೆ ಗುಲ್ನಾಸಿಗೆ ನಿಮ್ಗೆ ನಡೆಸ್ಬಿಡ್ತಾರೆ ಸ್ಪೀಚಲ್ಲಿ. ಯಾರಿಗೆ ಕನ್ನಡ ಮಾತಾಡಕ್ಕೆ ಬರ್ತಿಲ್ಲ, ದುಡ್ಡು ಇವತ್ತು ಮಾತಾಡಿಸ್ತಾ ಇದೆ. ಇವತ್ತು ಮಗನಿಗೆ ಮೆಡಿಕಲ್ ಮಾಡಿಕೊಟ್ರು, ಪ್ಲಸ್ ಒಂದು ಡಾಕ್ಟರ್ಗೆ ಅಪಾಯಿಂಟ್ ಮಾಡಿದ್ರು. ಕಾರಣ ಏನಂದ್ರೆ, ಒಂದು ಹೆಣ್ಣು ಧೈರ್ಯ ಮಾಡಿದ್ದಕ್ಕೆ. ನಾನು ಒಂದಿನ ನೋಡಿದ್ದೆ, ಅವರಿಗೆ ಹಾಸನಲ್ಲಿ ಅವರು ಊಟ ಮಾಡ್ತಾ ಇದ್ದಾರೆ. ಇಲ್ಲಿಂದ ಬಸ್ ಸ್ಟ್ಯಾಂಡ್ 2.5 ಕಿಲೋಮೀಟರ್ ಆಗುತ್ತೆ. ದುಡ್ಡಿರ್ಲಿಲ್ಲ, ಇಲ್ಲಿಂದ ಬಸ್ ಸ್ಟ್ಯಾಂಡ್ ತನಕ ನಡ್ಕೊಂಡು ಹೋಗ್ತಾ ಇದ್ರು. ಹಾಸನ್ ಟೀಮ್ ಕಟ್ಟಿದ್ರು. ಹೋಗುವಾಗ ಒಂದಿನ ಹಾಸನ್ ನೋಡ್ತಾ ಇದ್ದೀನಿ, ಅನ್ನ ಮನೆಯಿಂದ ಕಟ್ಕೊಂಡು ಹೋಗಿದ್ದಾರೆ, ಅನ್ನ ಅಳಿಸೋಗ್ಬಿಟ್ಟಿದೆ, ಅದೇ ಅನ್ನ ತಿಂತಾ ಇದ್ದಾರೆ. ಫೀಲ್ಡಿಗೆ ಹೋಗೋಕೆ ದುಡ್ಡಿರ್ಲಿಲ್ಲ. ಇದೇ ಮೇಲೆ ಒಬ್ಬ ಅಂಗಡಿ ಇಟ್ಟಿದ್ದ, ಶಣೈ ಅಂತ, ಫುಲ್ ನೆಗೆಟಿವ್ ಮಾಡ್ದ, ನೀವು ಅಫ್ಸರ್ಗೆ ಉದ್ಧಾರ ಮಾಡ್ತಿರೋದು, ನಿಮ್ಗೆ ಏನೂ ಬರಲ್ಲ ಅಂತ ಹೇಳಿ. ಅವ್ರ ಮಾತು ಕೇಳ್ಕೊಂಡು ನಮಗೆ ಬಂದು ಹೇಳಿದ್ರು. ನಾನು ಹೇಳ್ದೆ, ಅವ್ನು ಯಾರು ಅಂಗಡಿ ಇಟ್ಟವನು, ಅವ್ನು ಅಂಬಾನಿ ಅಲ್ಲ, ಅವ್ನ ಮಾತು ಕೇಳಕ್ಕೆ, ಆಯ್ತಾ ನೀವು ನನ್ನ ಮಾತು ಕೇಳಿ ಅಂತ ಹೇಳಿದೆ. ಲಾಸ್ಟಿಗೆ ಅವ್ನು ಇವತ್ತು ಸುಸೈಡ್ ಮಾಡಿ ಸತ್ತೋದ. ಇವತ್ತು ಗುಲ್ನಾಶಿಬಿನ ಎಲ್ಲಿದ್ದಾರೆ? ಇಂಥವ್ರು ನಿಮಗೆ ನಿಮ್ಮ ಶಕ್ತಿಯನ್ನು ಕುಂದಿಸಕ್ಕೆ ಎಷ್ಟೋ ಜನ ಸಿಗ್ತಾರೆ. ನಿಮ್ಮಲ್ಲಿ ಶಕ್ತಿ ಇದೆ, ಚೆನ್ನಾಗಿ ಕೆಲಸ ಮಾಡ್ತಿರ್ತೀರಾ, ನೀವು ಆಕ್ಟಿವ್ ಕೆಲಸ ಮಾಡ್ತಿರ್ತೀರಾ, ಸಡನ್ ಆಗಿ ಮೂರ್ತಿಗಳು ಮಾಯ ಆಗ್ಬಿಡ್ತೀರಾ. ಎಲ್ಲ ಹೋದ್ರಿ, ಯಾಕಂದಾದ್ರಿ, ಯಾಕೆ ಕೆಲಸ ಮಾಡ್ತಾ ಮಾಡ್ತಾ ಡೌನ್ ಆಗ್ಬಿಡ್ತೀರಾ? ಅಂದ್ರೆ ನಿಮಗೆ ದೇವರು ಏನ್ ಮಾಡಿದ್ದಾನೆ ಅಂದ್ರೆ, ಮಿಡಲ್ ಕ್ಲಾಸ್ ಅಂತ ಮನೇಲಿ ಹುಟ್ಟಿದ, ಹೌದಲ್ವಾ? ನೀವು ಶ್ರೀಮಂತ ಮಾಡಬೇಕು ಅಂತ ಇರ್ತಿದ್ರಿ ದೇವ್ರಿಗೆ. ಆರಂಭದಲ್ಲಿ ಅಂಬಾನಿ ಮನೇಲಿ ಹುಟ್ಟಿದ್ರಿ ನೀವು, ಆದಾನಿ ಮನೇಲಿ ಹುಟ್ಟಿದ್ರಿ ನೀವು, ಯಾರು ಮಗಳೋ ಮಗನಾಗಿ. ಸ್ವಲ್ಪ ಯೋಚನೆ ಮಾಡಿ. ಇಲ್ಲ ಕೋಟ್ಯಾಧೀಶ್ವರ ಮನೇಲಿ ಹುಟ್ಟಿದ್ರಿ. ಮತ್ತೆ ದೇವರು ಯಾಕೆ ನಿಮಗೆ ಬಡವ್ರ ಮನೆಯಲ್ಲಿ, ಮಿಡಲ್ ಕ್ಲಾಸ್ ಮನೆಯಲ್ಲಿ ಜನ್ಮ ನೀಡ್ದ? ಸ್ವಲ್ಪ ಯೋಚನೆ ಮಾಡಿ. ಈಗ ನಿಮಗೆ ಬ್ಯಾಲೆನ್ಸ್ ಮಾಡ್ದ ಹೆಂಗೆ? ಪ್ಲಂಬಿಂಗ್, ಎಲೆಕ್ಟ್ರಿಷಿಯನ್, ಆಟೋ ಓಡಿಸೋನು, ಟೈಲರು, ಓಕೆ ಗಾರೆ ಕೆಲಸ ಮಾಡೋನು, ಗುಡ್ಡಿ ತೆಗಿಯೋನು, ಎಲ್ಲ ಬ್ಯಾಲೆನ್ಸ್ ಮಾಡಿ ಇಟ್ಟಿದ್ದಾನೆ ದೇವರು. ಈಗ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ, ನಾವು ಗುಂಡಿ ತೆಗಿಯೋಕ್ಕೆ, ಟೈಲರಿಂಗ್ ಮಾಡೋಕ್ಕೆ, ಗಾರ್ಮೆಂಟ್ ಕೆಲಸ ಮಾಡೋಕ್ಕೆ, ಅಂಗಡಿ ನಡೆಸೋಕ್ಕೆ ಅಲ್ಲ,
ಅಂತ ನಾನೇನ್ ಮಾಡ್ಬಿಟ್ಟೆ, ವಿ ಸ್ಟಾರ್ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಈಗ ವಿ ಸ್ಟಾರ್ ಅಲ್ಲಿ ಕರೆದ್ಬಿಟ್ಟು ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ. 70 ಕೋಟಿ ದುಡಿಬಹುದು, ಸೂಟ್ ಹಾಕ್ಬೋದು, ಕಾರಲ್ಲಿ ತಿರ್ಗಾಡ್ಬೋದು, ಕೋಟಿಗಟ್ಟಲೆ ಮನೆ ಕಟ್ಬೋದು, ನೀವು ಕೋಟ್ಯಾಧೀಶ ಆಗ್ಬೋದು, ಹೈಯೆಸ್ಟ್ ಟ್ಯಾಕ್ಸ್ ಕಟ್ಬೋದು. ನಿಮ್ಗೆಲ್ಲ ನಾವು ಮೀಟಿಂಗ್ ಕೊಟ್ಟು 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 ನಿಮ್ಗೆಲ್ಲ ಕೂದಲ ನೆಟ್ಟಿಗಾಗಿ ನಿಂತ್ಕೊಳತ್ತೆ, ಕಿವಿ ಎಲ್ಲ ಹಿಂಗಾಗತ್ತೆ, ರಕ್ತ ಬಿಸಿ ಆಗತ್ತೆ, ಮಾಡ್ತೀನಿ ಅಂತ. ಈಗ ದೇವರು ಅಲ್ಲಿ ನೋಡ್ತಾರೆ, ಈ ಅಫ್ಸರ್ ಅಹಮದೆಲ್ಲ ನನ್ನ ಸಿಸ್ಟಮ್ ಅನ್ನು ಹಾಳು ಮಾಡ್ತಾ ಇದ್ದಾರಲ್ಲ, ಇವ್ರು ಸಿಸ್ಟಮ್ ಹಾಳು ಮಾಡ್ತಾ ಇದ್ದಾರೆ, ಬ್ಯಾಲೆನ್ಸ್ ಮಾಡಿ ಇಟ್ಟಿದ್ದೀನಿ. ನಾಳೆ ಶ್ರೀಮಂತರು ಬಂದ್ರೆ ನನಗೆ ದೂರ ಅಲ್ವಾ? ನೀನ್ ಎಂತ ನಿನ್ ದೇವರು? ಪ್ಲಂಬರ್ ಇರಲಿಲ್ಲ, ಎಲೆಕ್ಟ್ರಿಷಿಯನ್ ಇರಲಿಲ್ಲ, ಡ್ರೈವರ್ ಇರಲಿಲ್ಲ, ನಮಗೆ ಮನೆ ಕೆಲಸ ಮಾಡೋಕೆ ಇರಲಿಲ್ಲ, ನೀನೆಂತ ಪ್ರಪಂಚ ನಡೆಸಿದ್ದು ಅಂತ ದೇವರಿಗೆ ದೂರ್ತಾರಲ್ಲ. ಅದಕ್ಕೆ ದೇವರು ಏನ್ ಮಾಡ್ದ, ಪ್ಲಂಬರ್ ಇಷ್ಟು ಜನ, ಡ್ರೈವರ್ ಇಷ್ಟು ಜನ, ಮಿಡಲ್ ಕ್ಲಾಸ್ ಇಷ್ಟು ಜನ, ಅಪ್ಪರ್ ಮಿಡಲ್ ಕ್ಲಾಸ್ ಇಷ್ಟು ಜನ, ಶ್ರೀಮಂತರು ಇಷ್ಟು ಜನ ಎಲ್ಲ ರೆಡಿ ಮಾಡಿ ಕಳಿಸಿದ್ದಾರೆ. ನಾವು ದೇವರ ವಿರುದ್ಧ ಹೋಗ್ತಾ ಇದ್ದೀವಿ. ಈಗ ನಾವು ಮಿಡಲ್ ಕ್ಲಾಸ್ ಅಲ್ಲ, ನಾನು ಕೋಟ್ಯಾಧೀಶ್ವರ ಆಗ್ತೀನಿ. ಈಗ ದೇವರು ಹೇಳ್ತಾನೆ, ಅದು ಹೆಂಗ್ ಆಗ್ಬಿಡ್ತೀಯ ನಾನು ನೋಡ್ತೀನಿ ಅಂತಾನೆ ಆರಂಭದಲ್ಲಿ ದೇವರು. ನೀವು ಚೆನ್ನಾಗಿ ಬರ್ತೀರಾ, ಗಂಡ ಜೊತೆಗೆ ಬರ್ತಾನೆ, ಪ್ಲಾನ್ ಕೇಳ್ತಾನೆ, ಹೆಂಡತಿ ಜೊತೆಗೆ ಬರ್ತಾಳೆ, ಗಂಡನ ಜೊತೆಗೆ ಪ್ಲಾನ್ ಕೇಳ್ತಾರೆ, ಮೂರಿ ತುಂಬಾ ಚೆನ್ನಾಗಿದೆ ಅಂತ ಹೋಗ್ತಾರೆ. ಓದ್ತಿಗೆ ಜಾಯಿನ್ ಆಗಿ ಒಂದು ವಾರದಲ್ಲಿ ಹೆಂಡತಿ ಮಾರಿ ಆಗ್ಬಿಡ್ತಾಳೆ. ಆ ದೇವರೊಳಗೆ ಮಾರಿ ಬೇಕಾಗಿಲ್ಲ ಬೇಕಾಗಿಲ್ಲ, ಸುಮ್ಮನೆ ಅದೇ ಕೆಲಸ ಮಾಡಿ. ಅಲ್ಲಮ್ಮ ನೀನೇ ಹೇಳಿದಲ್ಲ ಜಾಯಿನ್ ಆಗು ಅಂತ. ಗಂಡ ಹೇಳ್ತಾನೆ, ನೀವೆಲ್ಲರೂ ಹೇಳಿದ್ರು ಬೇಕಾಗಿಲ್ಲ. ಏನಾಯ್ತು? ಅವನ್ ತಪ್ಪಲ್ಲ, ದೇವರ ಒಳಗೆ ಬಂದ್ಬಿಡ್ತಾನೆ, ಕಳಿಸ್ಬೇಡ ಕಳಿಸ್ಬೇಡ ಅಂತ ಬಂದು ಅವ್ರು ಸಿಟ್ಟು ಎಲ್ಲ ಮಾಡ್ತಾರೆ. ಯಾಕಂದ್ರೆ ದೇವ್ರ ಬ್ಯಾಲೆನ್ಸ್ ಯೋಚನೆ ಮಾಡಿ. ಎಲ್ಲ ಶ್ರೀಮಂತರಾಗ್ಬಿಟ್ರೆ ಮಜಾ ಇದೆಯಾ ಜೀವನದಲ್ಲಿ? ಸ್ವಲ್ಪ ಯೋಚನೆ ಮಾಡಿ. ನೀವೆಲ್ಲರೂ ಸಾವಿರ ಕೋಟಿ ಇದೆ ನಿಮ್ಮ ದುಡ್ಡು. ಎಷ್ಟು ಕೋಟಿ ಇದೆ? 1000 ಕೋಟಿ ಎಲ್ಲರ ಹತ್ರ ಇದೆ. ಇಡೀ ಪ್ರಪಂಚ ಎಲ್ಲರ 1000 ಕೋಟಿ. ನಿಮ್ಗೆ ಕಾರಿಗೆ ಡ್ರೈವರ್ ಯಾರು? ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಮಿಕ್ಸಿ ಕೆಟ್ಟೋಯ್ತು, ಫ್ರಿಜ್ ಕೆಟ್ಟೋಯ್ತು, ಯಾರು ಮೆಕ್ಯಾನಿಕ್ ಯಾರು? ಸ್ವಲ್ಪ ಯೋಚನೆ ಮಾಡಿ. ಮನೆ ಕಟ್ಟೋನು ಯಾರು? ದುಡ್ಡಿದೆ, ಮನೆ ಕಟ್ಟೋನು ಯಾರು? ಅವ್ನು ಹೇಳ್ತಾನೆ, ಅವಾಗೆಲ್ಲ ನನ್ನ 1000 ಕೊಟ್ಟಿದ್ದೆ, ನಾನೇ ಬರ್ಲಿ ಅಂತಾನೆ. ಎಸ್ ಸರ್ ನೋ? ದೇವರು ಬ್ಯಾಲೆನ್ಸ್ ಮಾಡಿ ಇಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ? ಆಯ್ತಪ್ಪ ನೋಡಲ್ಲ, ಚೆನ್ನಾಗಿರೋರು ಫೋನ್ ಎತ್ತಲ್ಲ, 30 ಹೇಳೋದಿರ್ತಾರೆ, ಫೋನ್ ಎತ್ತಲ್ಲ. ಇದೆಲ್ಲ ನಾಟಕ ನಡೆಯುತ್ತೆ. ಜಾಯಿನ್ ಆಗ್ತಾರೆ 3 ತಿಂಗಳು ನಾಟಕ. ಇದೆಲ್ಲ ನೀವು ಮಾಡೋದಲ್ಲ. ದೇವರು ಬಂದ್ಬಿಟ್ಟು ನಿಮ್ಗೆ ಬೇಡ ಬೇಡ ಆಗಲ್ಲ ನಡೆಯಲ್ಲ ಸುಮ್ಕೆ ಅದೆಲ್ಲ ಮೋಟಿವೇಶನ್ ಮಾಡೋದಷ್ಟೇ. ಅದಿನ ಕೈಲಿ ಆಗಲ್ಲ ಅಂತ ನಿಮ್ಗೆ ಹೆಂಗೆ ಹೇಳಿ ಹೇಳಿ ಗಂಡನ ಕೈಲಿ ಇಡ್ತಾನೆ, ಹೆಂಡತಿ ಕೈಲಿ ಇಡ್ತಾನೆ, ಪಕ್ಕದ ಮನೆಯವ್ರು ಬರ್ತಾರೆ, ಅವ್ರು ಬೇರೆ ಫಿಟ್ಟಿಂಗ್ ಇಡ್ತಾರೆ ನಿಮಗೆ. ಅದು ಅವರಲ್ಲ, ದೇವ್ರು ಬಂದು ಇಡ್ಸೋದು ನಿಮ್ಗೆ. ನೀವೇನ್ ಮಾಡ್ತೀರಾ? ಯಾರೋ ಬಂದು ಬೈಕಲ್ಲಿ ಬರ್ತಾನೆ, ಸುಮ್ಗೆ ಗುದ್ದು ಬಿಡ್ತಾನೆ, ಸೈಕಲ್ ತಗೊಬಂದು ಗುದ್ದು ಬಿಡ್ತಾನೆ, ಆದ್ರೂ ಬಿಡ್ತೀರಾ ನೀವು? ಕುಣ್ಕೊಂಡು ಹೋಗ್ತೀರಾ ಫೀಲ್ಡಿಗೆ. ನೀನಾ ನಾನು ಅದೋಣ ದೇವ್ರಿಗೆ ಅಂತ. ಲಾಸ್ಟ್ಗೆ ದೇವ್ರು ಹೇಳ್ತಾನೆ, ಇವಳು ಹಠಮಾರಿ, ಇವನು ಹಠವಾದಿ. ದೇವರು ಸುಸ್ತಾಗಿ ಕೇಳ್ತಾನೆ, ಕೇಳಪ್ಪ ಈಗ ಏನ್ ಬೇಕು? ಡೈಮಂಡ್ ಹಾಕ್ಬೇಕು. ಹೋಗು ಡೈಮಂಡ್ ಹಾಕ್ಬಿಡು ಅಂತಾನೆ. ಆಮೇಲೆ ಕೇಳ್ತಾನೆ, ಇನ್ನೇನು 100 ಡೈಮಂಡ್ ಕ್ರಿಯೇಟ್ ಮಾಡ್ಬೇಕು, ಹೋಗು. ನಿನ್ ಮುಂದೆ ನಾನು ಸೋತ್ಬಿಟ್ಟೆ, ನನಗೆ ನಿನ್ನಂತವ್ರಿಗೆ ಕಂಡ್ರೆ ಇಷ್ಟ. ಯಾರು ಹೇಳಿದ್ರಂತೆ, ಕೈ ನೋಡ್ಬಿಟ್ಟು ಹಣೆ ಬಾರ, ನಿನ್ ಕೈಯಲ್ಲಿ ಶ್ರೀಮಂತರಾಗ ಹಣೆ ಬಾರನೇ ಇಲ್ಲ ಅಂತ ಹೇಳ್ದಂತೆ. ಚಾಕು ಕೊಟ್ಟಿದ್ದು ಕೇಳ್ದಂತೆ, ಕೈನೇ ಕಟ್ ಮಾಡ್ಕೊಂಡಂತೆ. ಈಗ ಹೇಳು ಅಂತ ಹೇಳ್ದಂತೆ. ಈಗ ಹೇಳು, ಈ ತರ ಜೋಶ್ ಇದ್ರೆ ನೀನು ಇಡೀ ಪ್ರಪಂಚವನ್ನೇ ಆಳ್ತೀಯ ಅಂತ ಹೇಳ್ದಂತೆ. ಅವನೇ ಅಲೆಕ್ಸಾಂಡರ್. ತಿಳ್ಕೊಂಡ್ರಿ? ನಮ್ಮ ಮನಸ್ಸಲ್ಲಿ ಯಾವ ಹೇಳ್ತೀನಿ ಕೇಳಿ, ನಾವು ಸೋಲ್ಬಾರ್ದು. ದೇವ್ರು ಏನ್ ಮಾಡ್ತಾನೆ, ಆರಂಭದಲ್ಲಿ ಭಗವದ್ಗೀತೆಯಲ್ಲಿದೆ, ಪುಕ್ಲಗಳು ಗೊತ್ತಲ್ಲ, ದುರ್ಬಲ ರಾಜಗಳಿಗೆ ಲಕ್ಷ್ಮಿ ಬರಲ್ಲ, ಧೈರ್ಯಶಾಲಿಗಳಿಗೆ ಲಕ್ಷ್ಮಿ ಒಲಿಯತ್ತೆ ಅಂತ ಭಗವದ್ಗೀತೆಯಲ್ಲಿದೆ. ಏನ್ ಹೇಳ್ತಾರೆ ಅರ್ಜುನನಿಗೆ ಕೃಷ್ಣ ಪರಮಾತ್ಮ? ನನ್ನ ಅಣ್ಣ, ನನ್ನ ತಾತ, ನನ್ನ ಮಾವ ನಾನು ಅಟ್ಯಾಕ್ ಮಾಡಲ್ಲ ಅಂತಾರೆ. ಮಾಡು ನೀನು. ಯುದ್ಧದ ನಿಯಮ ಹೇಳ್ಕೊಡ್ತಾರೆ ಕೃಷ್ಣ ಪರಮಾತ್ಮ. ಕರ್ತವ್ಯ ಮಾಡು, ಫಲ ಕೊಡಕ್ಕೆ ನಾನಿದ್ದೀನಿ, ದೇವರಿದ್ದಾನೆ. ನೀವು ಫೀಲ್ಡ್ ವರ್ಕ್ ಮಾಡಿ, ಮೀಟಿಂಗ್ ಅಟೆಂಡ್ ಆಗಿ, ನಿಯತ್ತಲ್ಲಿ ಕೆಲಸ ಮಾಡಿ, 1 ಸ್ಟೆಪ್ ಧೈರ್ಯವಾಗಿಡಿ. ದೇವರು 10 ಸ್ಟೆಪ್ ಮುಂದೆ ಆಟೋಮೆಟಿಕ್ ನಿಮ್ಗೆ 4 ಕಡೆಯಿಂದ ದಿಕ್ಕಿಂದ ಕೊಡ್ತಾರೆ. ದುರ್ಬಲ ರಾಜ ಆಗ್ಬಾರ್ದು, ಬಿಟ್ಟು ಕೆಲಸ ಮಾಡಬಾರ್ದು. ಇವತ್ತು ಗಿಡಕ್ಕೆ ನೀರು ಹಾಕಿ ಮತ್ತೆ 3 ತಿಂಗಳು ಬಿಟ್ಟು ಗಿಡಕ್ಕೆ ನೀರು ಹಾಕಿದ್ರೆ ಗಿಡ ಬತ್ತೋಗ್ಬಿಡೋದು. ಹೊರಟ್ರೆ ಹುಬ್ಬಿಡ್ಬೇಕು. ನಿಮ್ ಕೆಳಗೆ ಎಂತೆಂಥವ್ರು ಬರ್ತಾರೆ, ಹೀಮ್ಯಾನ್, ಸ್ಪೈಡರ್ ಮ್ಯಾನ್, ಶಕ್ತಿ ಮ್ಯಾನ್ ಅಂತ ಬಂದು ಒಂದು 500 ಜನ ಕಾರ್ಯಕ್ರಮ ಮಾಡ್ಬಿಡ್ತಾರೆ. 6th ರ್ಯಾಂಕ್ 10 ಜನ ಕಂಪ್ಲೀಟ್ ಮಾಡ್ಬಿಡ್ತಾರೆ. 18ನೇ ರ್ಯಾಂಕ್ ನಿಮ್ಗೆ ಗೊತ್ತಾಗಲ್ಲ ಹೆಂಗಾಯ್ತು ಅಂತ. 70 ಕೋಟಿ ಹೆಂಗ್ ಬಂತು ಗೊತ್ತೇ ಆಗಲ್ಲ. ನಾನು ಆದಿಶ್ವರದಲ್ಲಿ ಬರುವಾಗ ನನ್ಗೆ ಹೇಳ್ಬೇಕಂದ್ರೆ ನಾವು ದೊಡ್ಡ ಇಷ್ಟು ಮೀಸೆ, ಇಷ್ಟು ಗಡ್ಡ ಎಲ್ಲ ಬಿಡ್ತಿದೆ. ಯಾಕಂದ್ರೆ ಚಿಕ್ಕ ಏಜಲ್ಲಿ ಬಂದಿದ್ದ ನಾನು, ನನ್ನ ಓಲ್ಡ್ ಏಜ್ ಇದೆಯಲ್ಲ ಆ ಏಜಲ್ಲಿ ಬಂದಿದ್ದ ನಾನು. ಸ್ಟೇಜಲ್ಲಿ ಕೂತ್ರೆ ಬಚ್ಚ ಆಗ್ತಿದ್ರಲ್ಲ ನನಗೆ.
ಅದಕ್ಕೆ ಗಡ್ಡ ಗಿಡ್ಡ ಎಲ್ಲ ಬಿಟ್ಟು ಸ್ವಲ್ಪ ದೊಡ್ಡವನಾಗಿ ಕಾಣ್ತಿದ್ದೆ ನಾನು. ಶೇಖರ್ ಅವರೆಲ್ಲ ಪಾರ್ಟ್ನರ್ ಮಾಡ್ಕೊಂಡಿದ್ದೆ, ಪಕ್ಕದಲ್ಲಿ ಕೂರಿಸ್ಕೊಳ್ತಿದ್ದೆ, ಸುಮ್ಕಿರಿ ಸರ್ ಅಲ್ಲ ನಾನು ಮಾಡ್ತೀನಿ ಅಂತ. ಅವಾಗ ಆದರೆ ಅವಾಗ ಹೆಂಗು ಇಚ್ಛಾಶಕ್ತಿ ಇತ್ತು ಅಂದರೆ ಏನಾರಾಗಲಿ 40 ವರ್ಷದೊಳಗೆ ಯಂಗ್ ರಿಚ್ ಆ್ಯಂಡ್ ರಿಟೈರ್ಡ್ 40 ವರ್ಷದೊಳಗೆ ಎಷ್ಟು ದುಡ್ಡು ಮಾಡ್ತೀನಿ ಅಂದರೆ ಇಷ್ಟು ದುಡ್ಡು ಮಾಡಿದ್ದೆ. ಗಾಡಿ, ಬಂಗ್ಲಾ, ತೋಟ, ಮನೆ, ಫಾರ್ಮ್ ಹೌಸ್ ಎಲ್ಲ ಮಾಡ್ಕೊಂಡು 40 ವರ್ಷದ ನಂತರ ಆರಾಮಾಗಿ ಸ್ವಿಟ್ಜರ್ಲ್ಯಾಂಡು, ಲಂಡನ್ನು, ದುಬೈ ಅಲ್ಲಿ ಇಲ್ಲಿ ಮಾಡಿದೆ. ಅಷ್ಟು ದುಡಿಬೇಕು. ಹಬ್ಬಗಳು ಬಿಟ್ಟೆ, ಜಾತ್ರೆಗಳು ಬಿಟ್ಟೆ, ಫ್ರೆಂಡ್ಸ್ಗಳು ಬಿಟ್ಟೆ, ನೈಬರ್ಸ್ ಬಿಟ್ಟೆ, ಫುಲ್ ವರ್ಕ್ ಅಂತ ತಲೆ ಕೆಡಿಸ್ಕೊಂಡು. ಯಾಕಂದ್ರೆ ಒಳ್ಳೆ ಪ್ಲಾನ್ ದೇವರು ಪದೇ ಪದೇ ಕೊಡಲ್ಲ, ಒಳ್ಳೆ MD ಪದೇ ಪದೇ ಕೊಡಲ್ಲ, ಒಳ್ಳೆ ಪ್ರಾಡಕ್ಟ್ ಪದೇ ಪದೇ ಕೊಡಲ್ಲ, ಒಳ್ಳೆ ಅವಕಾಶ ಪದೇ ಪದೇ ಕೊಡಲ್ಲ. ಒಂದ್ಸತಿ ಕೊಡ್ತಾನೆ, ಜಡ್ಜ್ ಹಾಕ್ಬಿಡ್ಬೇಕು, ದುಡ್ಡು ಮಾಡಿ ನೇಮ್ ಮಾಡಿ ಆಚೆ ಬರಬೇಕು. ಆ ಥರ ಅವಕಾಶ ಇವತ್ತು ವಿ ಸ್ಟಾರ್ ದೇವರು ನಿಮ್ಗೆ ಕೊಟ್ಟಿದ್ದಾನೆ. ಅವಕಾಶವನ್ನು ಈಗ ನಿಮಗೆ ಸಕ್ಸಸ್ ಮಂತ್ರಗಳು ಸ್ವಲ್ಪ ಕೆಲವೊಂದು ಕೊಡಕ್ಕೆ ಬಂದಿದ್ದೀನಿ. ವಿಶೇಷವಾಗಿ RK ಟೀಮ್ ಅಂದ್ರೆ ನಾನು ಸ್ವಲ್ಪ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಬರ್ತೀನಿ. ಯಾಕಂದ್ರೆ ಪ್ರತಿಯೊಬ್ರು ಒಳ್ಳೆ ಸೂಟ್ ಹಾಕ್ತಾರೆ, ಆಯ್ತಾ, ಸಖತ್ತಾಗಿ ಕಾಣ್ತಾರೆ ಎಲ್ಲರೂ. ನಾನು MDಗೆ ಸಖತ್ತಾಗಿ ಕಾಣಿಲ್ಲ ಅಂದ್ರೆ ನನಗೆ RK ಟೀಮ್ ಅಂದ್ರೆ ಟೆನ್ಷನ್. ಬೇರೆ ಟೀಮ್ ಹೆಂಗಾದ್ರೂ ರೆಡಿಯಾಗಿ ಬಂದ್ಬಿಡ್ತೀನಿ. RK ಟೀಮ್ ಅಂದ್ರೆ ಅದೊಂದು ಡಿಸಿಪ್ಲಿನ್ ಟೀಮ್. ಅದೊಂದು ಕೆಂಡ ಮಂಡಲ ಅಂತಾರಲ್ಲ, ಅದರ ಒಂದು ರಾಕಿಂಗ್ ಟೀಮ್. ಅವ್ರು ಮನಸ್ಸು ಮಾಡಿದ್ರೆ ಯಾರಿಗೆ ಬೇಕಾದ್ರೂ ಕಿತ್ತು ಬಿಸಾಕಿ ನಂಬರ್ 1 ಮಾಡ್ಬಿಡ್ತಾರೆ. ಸೊ ನನಗೆ ಯಾವಾಗಲೂ RK ಟೀಮ್ ಅಂದ ತಕ್ಷಣ ಅಪಾಯಿಂಟ್ಮೆಂಟ್ ನಾನು ರೆಡಿ ಇದ್ದೀನಿ ಅಂತ. ಯಾಕಂದ್ರೆ 90% ಟೀಮಲ್ಲಿ ನನ್ಗೆ ಗೊತ್ತಿಲ್ಲ, ಈ ಟೀಮಲ್ಲಿ ಯಾರು ಸತ್ತ ಹೆಣ ರೀತಿಯಲ್ಲಿ ಮುಖ ಮಾಡಿ ಕೂತ್ಕೊಳ್ಳಲ್ಲ. ಎಲ್ಲರ ಮುಖದ ಲಘು ಇರುತ್ತೆ. ಯಾರು ಹಿಂಗ್ ನಿದ್ರೆ ಮಾಡ್ತಿರಲ್ಲ, ಎಲ್ಲರೂ ಖುಷಿಯಲ್ಲಿ ಇರ್ತಾರೆ. ಕ್ಲಾಸ್ ನನ್ನ ಸ್ಪೀಚ್ ಕೇಳಿ ಕ್ಲಾಸ್ ಕೊಡ್ತಿರ್ತಾರೆ, ಜೋಶು, ವಿಷಲ್ಲು, ಕಂಪ್ಲೀಟ್ ಆಕ್ಟಿವ್ ಕೂತಿರ್ತಾರೆ. ಹೆಣ ರೀತಿಯಲ್ಲಿ ಒಬ್ರು ಕೂರಲ್ಲ. ನನಗೆ ಅದಕ್ಕೆ ಈ ಟೀಮಿಗೆ ಬರೋಕ್ಕೆ ಖುಷಿ. ಆಮೇಲೆ ಏನಂದ್ರೆ ಪ್ರತಿಯೊಬ್ರು ಹೋದ ವರ್ಷದ ರ್ಯಾಂಕಲ್ಲಿ ಈ ವರ್ಷ ಇರಲ್ಲ. ಪ್ರತಿಯೊಬ್ರು 2 ಅಥವಾ 3 ರ್ಯಾಂಕ್ ಜಂಪ್ ಮಾಡಿರ್ತಾರೆ. ನನಗೆ ಈ 8 ವರ್ಷದಲ್ಲಿ ಅತ್ಯಂತ ಗೌರವ ಕೊಟ್ಟಿದ್ದು, ರಥದ ಮೇಲೆ ಕೂತ್ಕೊಂಡು, ಗಾಡಿ ಮೇಲೆ ಕೂರಿಸ್ಕೊಂಡು, ಕುದುರೆ ಮೇಲೆ ಕೂರಿಸ್ಕೊಂಡು ಹೈಯೆಸ್ಟ್ ಗೌರವ ಕೊಟ್ಟು ಮಾನ್ಯತೆ ನನಗೆ ಇಡೀ ಇಂಡಿಯಾದಲ್ಲಿ ಕೊಟ್ಟಿರುವಂತಹ ಟೀಮ್ ಇದ್ರೆ ಅದು RK ಟೀಮ್. ಪ್ರತಿಯೊಬ್ಬ MD ಸಂತೋಷ್ ಸರ್ ಅಂತ ನಿಯತ್ತಿನ ವ್ಯಕ್ತಿ ಇರಬೇಕು ಅಂತಾರೆ ಬಯಸೋರು. ಕೆಲವೊಬ್ರು ಕಳ್ಳರು ಬರ್ತಾರೆ, ಮನಿ ಮೈಂಡೆಡ್ ಬರ್ತಾರೆ. ಓಕೆ, MD ಯೂಸ್ ಮಾಡೋಣ ಅಂತ ಬರ್ತಾರೆ, ಎಷ್ಟಕ್ಕಷ್ಟು ದುಡ್ಡು ಕಿತ್ಕೊಂಡು ಬೇರೆ ಕಡೆ ಹೋಗೋಣ ಅಂತ. ಅವರೇ ಯೂಸ್ ಆಗ್ಬಿಡ್ತಾರೆ. ನಿಯತ್ತಲ್ಲಿ ಹೆಗ್ಲು ಕೊಟ್ಕೊಂಡು ನಾವು ಇದೀವಂತ ನಿಂತ್ಕೊಳ್ಳೋ ಜನ ಬೇಕು. ಅದು ಲಕ್ಷಕ್ಕೊಬ್ರು ಸಿಗ್ತಾರೆ. ಸೊ ಅಂತ ಅಪ್ಲೈನಿಗೆ ನೀವು ಪೂಜೆ ಮಾಡಬೇಕು. ಅಂತ ಅಪ್ಲೈನಿಗೆ ನಾವು ಸರೆಂಡರ್ ಆಗಿ ಸಮರ್ಪಣೆ ಆಗಿ ಕೆಲಸ ಮಾಡಿದ್ರೆ ಆಟೋಮೆಟಿಕ್ ಧರ್ಮ ನನಗೆ ಯಾವುದು ತಿರುಪತಿಗೆ ಹೋಗುವಾಗ ನಿಂತ್ಕೊಂಡ್ರೆ ಸಾಕು ಅಂತ ಅವರೇ ತಳ್ಕೊಂಡೋಗಿ ದರ್ಶನ ಮಾಡಿ ಅವರೇ ಲಡ್ಡು ಮಾಡ್ಕೊಟ್ಟು ಪ್ರಸಾದ ಕೊಟ್ಟು ಆಚೆ ಕಳಿಸ್ತಾರೆ. ಇಲ್ಲೂ ಅಷ್ಟೇ ಸುಮ್ಕೆ ಗಟ್ಟಿ ನಿಂತ್ಕೋಬೇಕು, ಕನ್ನಡದಲ್ಲಿ ಮಾತಾಡಬೇಕು, 4 ಜನಕ್ಕೆ ಸಂಪರ್ಕಿಸ್ಬೇಕು, ಲೈನಲ್ಲಿ ಗಟ್ಟಿ ನಿಂತ್ಕೋಬೇಕು. ಅಪ್ಲೈನ್ ಹೇಳ್ಕೊಳ್ತಾನೆ, ಡೌನ್ ತಳ್ಳಿಬಿಡ್ತಾನೆ, 70 ಕೋಟಿ ಬಂದ್ಬಿಡುತ್ತೆ. ಆ ನಂಬಿಕೆ ಇರಬೇಕು. ಅವರು ಪ್ರೆಸಿಡೆಂಟ್ ರ್ಯಾಂಕಿಂಗ್ ಒಂದು 8,60,000. ಅದಾದ್ಮೇಲೆ ನಮ್ಮ ಬೆಳಗ್ಗೆ ಪ್ರಕಾಶಿಗೆ ಅವ್ರಿಗೆ 6 ಲಕ್ಷ, ಅವ್ರದ್ದು ಕಂಪ್ಲೀಟೆಡ್ ಆಗುತ್ತೆ. ನೇತ್ರ ಅವ್ರದ್ದು ಕಂಪ್ಲೀಟೆಡ್ ಆಗ್ತದೆ 6 ಲಕ್ಷ. ಇನ್ನೂ 3-4 ಜನ ಅಲ್ಲೇ ಇದ್ದಾರೆ ಸರ್. 50 ಲಕ್ಷ ತೆಗೆದಿಟ್ಬಿಡ್ತೀನಿ ನಾನು. ಹೇಳ ಪ್ರಿಯಾಂಕಂತನಿಗೆ 12 ಲಕ್ಷ 40 ಸಾವಿರ ಒಬ್ರಿಗೆ ಬರಲ್ಲ. ಅಷ್ಟು ಬರುವಾಗ ಕೆಳಗೆ ಕಮ್ಮಿ ಮತ್ತೊಂದು 50 ಲಕ್ಷ ಹೋಗಿರುತ್ತೆ. 1 ಕೋಟಿ ಅಂದ್ರೆ ಇದು ಸೀಕ್ರೆಟ್ ಇದೆ. ಯಾಕೆ ವಿನ್ ಸಿಚುವೇಶನ್ ಎಲ್ಲರ ಮುಖದ ಲಘು ಇರುತ್ತಂದ್ರೆ ಸಂತೋಷ್ ಸರ್ ಒಬ್ರು ಉದ್ಧಾರ ಆಗಲ್ಲ. ಇದು ಸಂತೋಷ್ ಸರ್ ಉದ್ಧಾರ ಆಗ್ಬೇಕಿದ್ರೆ ನೀವು ಉದ್ಧಾರ ಆದ್ರೆ ಮಾತ್ರ ಅವ್ರು ಉದ್ಧಾರ ಆಗಲ್ಲ. ಅದಕ್ಕೆ ನಿಮ್ಗೆ ಉದ್ಧಾರ ಗುರಿ ಕೊಬ್ಬದಷ್ಟು ಕುರುಬನಿಗೆ ಲಾಭ. ಕರೆಕ್ಟ್ ಅಲ್ವಾ? ಟೀಮ್ ಬೆಳೆದಷ್ಟು ನಿಮ್ಗೆ ಲಾಭ, ಅವನು ಬೆಳೆದ್ರೆ ನಿಮ್ಗೆ ಲಾಭ. ಇದು ನೋಡಿ ಎಂತ ಸಿಚುವೇಶನ್ ಇದೆ ಇದು. ಬೇರೆ ಕಡೆ ಶ್ರೀಮಂತರು ಒಬ್ಬರೇ ಬೆಳೀತಾರೆ, ಫಾರ್ಮುಲಾ ಹೇಳ್ಕೊಡಲ್ಲ. ಅವ್ರ ಕಾರ್ ಹೋಗಿ ಮುಟ್ಟಿ ಸರ್ ಕೂತ್ಕೊಳ್ಳ, ನಿನ್ ಯೋಗ್ಯತೆ ಇಲ್ಲ ಅಂತಾರೆ. ನಿನ್ ಯೋಗ್ಯತೆ ಎಲ್ಲ ಮುಟ್ಟಕ್ಕೆ ಕೂತ್ಕೊಳ್ಳಕ್ಕೆ ಅಂತಾರೆ. ಆದ್ರೆ ಸಂತೋಷ್ ಸರ್ ಇನ್ನು ಕಾರ್ ಬರುತ್ತೆ, 1 ಕೋಟಿ ಕಾರು. ನೆಕ್ಸ್ಟ್ ಫೀಲ್ಡಿಗೆ ಬರ್ತಾರೆ.
ನೆಕ್ಸ್ಟ್ ಫೀಲ್ಡಿಗೆ ಬರುವಾಗ ಆ 1 ಕೋಟಿ ಕಾರಲ್ಲಿ ನಿಮಗೆ ಕೂರಿಸ್ಕೊಂಡು ನಿಮ್ಮ ಫೀಲ್ಡ್ ವರ್ಕ್ ಮಾಡಕ್ ಬರುತ್ತೆ. ನಾಳೆ ಪ್ರಿಯ ಕದಮ್ ಅವರು 1 ಕೋಟಿ ಕಾರ್ ತಗೊಳ್ತಾರೆ, ಅವರೇ ಡ್ರೈವ್ ಮಾಡ್ಕೊಂಡು ಹೇಳಿ, ಅವರೇ ಡ್ರೈವ್ ಮಾಡ್ಕೊಂಡು ಬರ್ತಾರೆ ಕಾರು ನಿಮಗೆ ಕೂರಿಸ್ಕೊಂಡು 1 ಕೋಟಿ ಕಾರಲ್ಲಿ. ಅದು ನೀವು ಯಾವುದೇ ರ್ಯಾಂಕ್ ಇರ್ಬೋದು, ನಿಮ್ಮ ಯಾವುದೇ ಜಾಯಿನ್ ಮಾಡಕ್ ಹೋಗಿ ಅವರೇ ಒಂದು ಕಾರ್ ಓಡಿಸ್ಕೊಂಡು 1 ಕೋಟಿ ಕಾರಲ್ಲಿ ಬರ್ತಾರೆ. ನಮ್ಮ 1 ಕೋಟಿ ಕಾರ್ ಕೂತ್ಕೊಂಡು ಹಿಂಗ್ ಮಾಡ್ಕೊಂಡು ಹೋಗ್ತೀರಾ ನೀವು, ನಮ್ಮ ಕಾರು ನಮ್ಮ ಅಪ್ಪನ ಕಾರ್. ಅದಾದ್ಮೇಲೆ ಲಳಿಲಿ ತಗೊಳ್ತಾರೆ 1 ಕೋಟಿ ಕಾರ್. ಎಲ್ಲ ಯಾರು ಲೀಡರ್, ಕೇಶವಮೂರ್ತಿ, ಪ್ರತಿಯೊಬ್ಬರು ಲೀಡರ್. ನಾವು ಎಲ್ಲ ನೋಡ್ತಾ ಇರಿ ಸ್ವಲ್ಪ. ಈಗ ಕಾರ್ಗಳ ಲೈನ್ ನಿಂತ್ಕೊಳ್ಳುತ್ತೆ. ಹೋದ ತಿಂಗಳು ನಾವು 4 ಕಾರ್ ಕೊಟ್ಟಿರ್ಬೋದು, ಆಚೆ ತಿಂಗಳು 4 ಕಾರ್ ಅಲ್ಲ, ನಿಮ್ ಟೀಮ್ ಅಲ್ಲಿ RK ಟೀಮ್ ಅಲ್ಲಿ ಪ್ರತಿ ತಿಂಗಳಿಗೆ 4-5 ಕಾರ್ ಒಂದೊಂದು ಕೋಟಿ ಬಿಡುಗಡೆ. ನಾನು ಹೇಳಿದ್ದು ರೆಕಾರ್ಡ್ ಮಾಡ್ಕೊಳ್ಳಿ. ನೀವು 2-3 ವರ್ಷ ವೆಯ್ಟ್ ಮಾಡಿ. ಯಾರು ನಿಯತ್ತಲ್ಲಿ ಯುಕ್ತಿ ಶಕ್ತಿ ಭಕ್ತಿ ಸಮರ್ಪಿತಾಗಿ ಕೆಲಸ ಮಾಡ್ತಿದ್ರಲ್ವಾ, ಇವತ್ತೇ ಯಾವ್ದಾರು ಕಾರ್ ಹೋಗ್ತಿರ್ತಾರ 1 ಕೋಟಿ 2 ಕೋಟಿ, ಅಯ್ಯ ನನ್ನ ಹತ್ರ ಇರುತ್ತೆ 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಬಿಡಯ ಅನ್ಬೇಕು. ನೀವೆಲ್ಲ ಯಾವ್ದಾದ್ರು ಗೋಲ್ಡ್ ಅಂಗಡಿಗೆ ಹೋಗ್ತಿರಲ್ಲ, ಊರಲ್ಲಿ ನೋಡ್ಬೇಡಿ, ಹಳೆಗೆ ಹೋಗಿ ಧೈರ್ಯವಾಗಿ ಎಲ್ಲ ನೆಕ್ಲೆಸು ಆ ಡೈಮಂಡ್ ನೋಡ್ಕೊ ಬನ್ನಿ. ಹಿಂಗೆ ಬರ್ತೀನಿ 2 ವರ್ಷ. ಸ್ಟಾರ್ ಹೋಟ್ಲಿಗೆ ಹೋಗಿ ಕಾಫಿ ಕುಡಿಯಕ್ಕೆ ಹೆದರ್ತೀರಾ? ಹೋಗ್ರಿ ಒಳಗೆ. ಸ್ಟಾರ್ ಹೋಟ್ಲ್ ಒಳಗೆ ಹೋಗಿ ಯಾವ ಸ್ಕೂಲ್ ಹೈಯೆಸ್ಟ್ ದುಬಾರಿ ಇದೆಯಲ್ಲ 3 ಲಕ್ಷ ಅಡ್ಮಿಷನ್, ಆ ಸ್ಕೂಲ್ ಮುಂದೆ ಹೇಳ್ಕೊ ಬನ್ನಿ, 2 ವರ್ಷ ನನ್ನ ಮಗನಿಗೆ ಇಲ್ಲಿ ಓದಿಸ್ತೀನಿ ಅಂತ. ಎಲ್ಲ ಆಗತ್ತೆ, 100% ಆಗತ್ತೆ. ಓಕೆ, ಸೊ ಆ ನಿಟ್ಟಿನಲ್ಲಿ ನಿಮ್ಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬಯಸ್ತಾ, ಸ್ನೇಹಿತರೆ ನನ್ನ ಕಡೆ ಒಂದು ಸಲ್ಯೂಟ್. ಇಷ್ಟೆಲ್ಲ ಸೆಕೆ ಇದ್ರು ನೀವು ಕೂತ್ಕೊಂಡಿದ್ದೀರಾ, ತಾಳ್ಮೆಯಿಂದ ನಗಾಡ್ತಿದ್ದೀರಾ, ಖುಷಿಯಲ್ಲಿ ಇದ್ದೀರಾ. ಓಕೆ, ದೂರದಿಂದ ಬಂದಿದ್ದೀರಾ, ಮೋಸ್ಟ್ ವೆಲ್ಕಮ್. ಸಕ್ಸಸ್ ಮಂತ್ರ, ಕೆಲವೊಂದು ಸಕ್ಸಸ್ ಮಂತ್ರ 30 ವರ್ಷದಲ್ಲಿ ನಾನು ಹೆಂಗ್ ಸಕ್ಸಸ್ ಆದೆ, ಯಶಸ್ವಿ ಆಗ್ಬೇಕಿದ್ರೆ ನಮ್ಮಲ್ಲಿ ಏನೇನು ಬದಲಾವಣೆಗಳು ತರಬೇಕು, ಏನೇನು ಪಾಯಿಂಟ್ಸ್ ಬೇಕು ಅಂತ ನಿಮಗೆ 1 ಗಂಟೆಯಲ್ಲಿ ತಿಳಿಸಕ್ಕೆ ನಾನು ಬಂದಿದ್ದೀನಿ. ತಾವೆಲ್ಲ ತಿಳ್ಕೊಳಕ್ ರೆಡಿ ಇದ್ದೀರಾ? ಮಿಸ್ ಜೋಶಿ ತಿಳ್ಕೊಳಕ್ ರೆಡಿ ಇದ್ದೀರಾ? ಫುಲ್ ಆಕ್ಟಿವ್ ಕೂತ್ಕೊಳ್ತೀರಾ? ಇಲ್ಲೇ ಕೂತ್ಕೊಂಡು ತಲೆ ಎಲ್ಲೆಲ್ಲೋ ಅಂತ ಹೋಗ್ಬಾರ್ದು. ಬಾಡಿ ಪ್ರೆಸೆಂಟ್, ಮೈಂಡ್ ಆಬ್ಸೆಂಟ್ ಆಗ್ಬಾರ್ದು. ಅಮೆರಿಕಾಗೆಲ್ಲ ಹೋಗ್ಬಿಡುತ್ತೆ ಮೈಂಡ್ ಇಲ್ಲೇ ಕೂತ್ಕೊಂಡು. ಓಕೆ, ಸೊ ಆಗಿರುವಾಗ ನಾವು ನೋಡೋಣ. ನಿಮ್ಮ ನೆಕ್ಸ್ಟ್ ಇಯರ್ ನೀವೆಲ್ಲ ಡೈಮಂಡ್ ಹಾಕ್ಬೇಕು.